ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯಸಿಂಧವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಶ್ರೀ ವಿಷ್ಣು ಸಹಸ್ರನಾಮ ಚಿಂತನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಜಸ್ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ ಈ ಶ್ಲೋಕವನ್ನು ನೋಡ್ತೇವೆ. ಅಜಸ್ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ. ಪದವಿಭಾಗ. ಅಜಃ ಸರ್ವೇಶ್ವರಃ ಸಿದ್ಧಃ ಸಿದ್ಧಿಃ ಸರ್ವಾದಿಃ ಅಚ್ಯುತಃ ವೃಷಾಕಪಿಃ ಅಮೇಯಾತ್ಮ ಸರ್ವಯೋಗ ವಿನಿಸೃತಃ. ಇದು ಪದವಿಭಾಗ. ಈಗ ಒಂದೊಂದೇ ನಾಮಗಳ ಅರ್ಥ ಚಿಂತನೆಯನ್ನು ನೋಡೋಣ. ಯಾವ್ಯಾವ ನಾಮ ಹೇಗೆ ಹೇಗೆ ತೆರೆದುಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅಜಃ ಅಂತಂದರೆ ಸಾಮಾನ್ಯವಾಗಿ ಚತುರ್ಮುಖ ಬ್ರಹ್ಮನ ಹೆಸರು. ಅಜ ಅಂತಂದರೆ ಅಂದರೆ ಆತ್ ಜಾತಃ ಅಜಃ ಅಂತ ನಿರ್ವಚನ ಮಾಡ್ತಾರೆ. ಅಕಾರವಾಚ್ಯನಾದಂತಹ ಭಗವಂತನಿಂದ ಹುಟ್ಟಿದವನು ಅಜಃ ಅಂದರೆ ಭಗವಂತನ ಮೊದಲ ಮಗ. ಅಕಾರವಾಚ್ಯನಾದ ಭಗವಂತ ಅಂತಂದರೆ ನಮ್ಮಲ್ಲಿ ಮೂರು, ವಿಶೇಷವಾಗಿ 4 ಅವಸ್ಥೆಗಳಿರುತ್ತೆ ಒಂದು ಜೀವಿಗೆ. ಅದರಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಇರುವಂಥದ್ದು 3 ಅವಸ್ಥೆಗಳು: ಎಚ್ಚರ, ಕನಸು, ನಿದ್ದೆ ಅಂತ ಹೇಳಿ. ಅದರಲ್ಲಿ ಜಾಗೃತಾವಸ್ಥೆ ಅಂದರೆ ಎಚ್ಚರ ಅವಸ್ಥೆಯನ್ನು ನಿಯಂತ್ರಿಸುವಂತಹ ಭಗವಂತ ಅಕಾರವಾಚ್ಯ. ಅಂದರೆ ಓಂಕಾರದ 3 ವಿಭಾಗ ಅ ಉ ಮ ಏನಿದೆ, ಅಕಾರ ಉಕಾರ ಮಕಾರ ಅಂತ, ಅದರಲ್ಲಿ ಅಕಾರ ಅಂದರೆ ಎಚ್ಚರವನ್ನು, ನಮ್ಮ ಜಾಗೃತಾವಸ್ಥೆಯನ್ನು ನಿಯಂತ್ರಿಸುವಂತಹ ಭಗವಂತ. ಆ ಜಾಗೃತಾವಸ್ಥೆಯಲ್ಲೇ ಸೃಷ್ಟಿಯೂ ಆಗುತ್ತೆ, ಪ್ರಳಯವೂ ಆಗುತ್ತೆ, ಸ್ಥಿತಿಯೂ ಆಗುತ್ತೆ. ಹಾಗಾಗಿ ಮೂಲವಾಗಿ ಮೊದಲನೇ ಮಗ ಚತುರ್ಮುಖ ಬ್ರಹ್ಮ ಮತ್ತು ವಾಯುಗಳು ಅಜರು. ಅಂದರೆ ಒಂದರ್ಥದಲ್ಲಿ ಅಕಾರವಾಚ್ಯನಾದ ಭಗವಂತನಿಂದ ನೇರವಾಗಿ ಹುಟ್ಟಿದಂತಹ ಬ್ರಹ್ಮವಾಯುಗಳು ಅಜರು ಅಂತ ಒಂದು. ಇನ್ನೊಂದು ಅಜಃ ಅಂದರೆ ನ ಜಾಯತೆ ಇತಿ ಅಜಃ ಅಂಥೇಳಿ, ಅಂದರೆ ಎಂದೆಂದಿಗೂ ಹುಟ್ಟದವನು ಅಂತ. ಉಪನಿಷತ್ತಲ್ಲಿ ಒಂದು ಇದು ಬರುತ್ತೆ, ಅಜಸ್ಯ ನಾಭವು ಅದ್ಯೇಕಮರ್ಪಿತಂ ಅಂತ ಹೇಳಿ. ಅಂದರೆ ಹುಟ್ಟದವನ ಹೊಕ್ಕಳಲ್ಲಿ ಒಂದು ಹುಟ್ಟಿತು ಅನ್ನೋ ಅರ್ಥದಲ್ಲಿ ಅದನ್ನ ಹೇಳ್ತಾರೆ. ಅಂದರೆ ಭಗವಂತ ಹುಟ್ಟು ಸಾವು ಇಲ್ಲದವ, ಹಾಗಾಗಿ ಅವನು ಅಜಃ ಅಂದರೆ ಹುಟ್ಟಿಲ್ಲದವನು, ಅನಾದಿ ಅಂತ. ಇನ್ನೊಂದು ಅದನ್ನೇ ಸ್ವಲ್ಪ ಬಿಡಿಸಿದರೆ ಅಜ ಅನ್ನೋದನ್ನ ಅಧಿಕಂ ಜನಯತೆ ಇತಿ ಅಜಃ ಅಂತ. ಅಂದರೆ ಅಧಿಕ ಅಂತಂದರೆ ಅಧಿಕರಾದಂತಹ, ಅಂದರೆ ಅನಂತರಾದಂತಹ ಜೀವಿಗಳನ್ನು ಅನಂತ ಸೃಷ್ಟಿಗಳಲ್ಲಿ, ಅನಂತ ಬ್ರಹ್ಮಾಂಡಗಳಲ್ಲಿ, ಅನಂತ ಜನ್ಮಗಳಲ್ಲಿ ಹುಟ್ಟಿಸುವವ. ದಾಸರು ಹೇಳುವಂತೆ ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತಾರಲ್ವಾ. ಹಾಗೆ ಇಲ್ಲಿ 84 ಲಕ್ಷ ಅಂದರೆ ಅಷ್ಟೊಂದು ಜನ್ಮಗಳಲ್ಲಿ ಜೀವಿಗಳನ್ನು, ಅಂದರೆ ಅನಂತ ಜೀವಿಗಳನ್ನು ಅಷ್ಟು ಜನ್ಮಗಳಲ್ಲಿ ಹುಟ್ಟಿಸುವವ. ಹಂಗಂದ್ರೆ ಅನೇಕ ಬಾರಿ ಅಧಿಕವಾಗಿ ಹೆಚ್ಚಾಗಿ ಜನರನ್ನ ಹುಟ್ಟಿಸುವವ ಅನ್ನೋ ಅರ್ಥದಲ್ಲಿ ಅವನು ಅಜ ಅಂತ. ಅಂದರೆ ಭಗವಂತ ಅವನು ಹುಟ್ಟೋದೇ ಇಲ್ವಾ ಅಂತ ಕೇಳ್ತಾರೆ. ಅಂದರೆ ಎಲ್ಲರನ್ನು ಹುಟ್ಟಿಸ್ತಾರಲ್ವಾ, ಅವನು ಹುಟ್ಟೋದೇ ಇಲ್ವಾ
ಅಂತ ಪ್ರಶ್ನೆ ಬರುತ್ತೆ. ಆದ್ರೆ ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅವನು ಹುಟ್ಟಿಲ್ದವನು ಅಂತಾನೂ ಅಲ್ಲ, ಹುಟ್ಟುತ್ತಾನೆ ಅಂತಾನೂ ಅಲ್ಲ, ಅದು ವಿಲಕ್ಷಣವಾದಂತಹ ಭಗವಂತನ ರೂಪ. ಅದು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಪಂಚಾತ್ಮಕಶ್ಚ ಭಗವಾನ್ ದ್ವಿಷಡಾತ್ಮಕೋ ಭೂತ್ ಪಂಚದ್ವಯೀ ಶತಸಹಸ್ರ ಪರೋಮಿತಶ್ಚ ಏಕಃ ಸಮೋಪ್ಯಕಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಚ ಪೂರ್ಣ ಗುಣಕೋಪಿ ಬಹೂಪಮೋಭೂತ್ ಅಂತ ಹೇಳಿ. ಅದೇನೆ ಅಧಿಕಂ ಜಾಯತಿ ಇತಿ ಅಜಃ, ಎಲ್ಲರಿಗಿಂತ ಹೆಚ್ಚು ಸಾರಿ ಹುಟ್ಟುವವ. ಒಂದು ಹುಟ್ಟೆ ಇಲ್ಲದವ ಅನ್ನೋ ಅರ್ಥದಲ್ಲಾದ್ರೆ, ಇನ್ನೊಂದು ಎಲ್ಲರಿಗಿಂತ ಹೆಚ್ಚು ಹುಟ್ಟುವವನು ಅಂತ ಹೇಳಿ. ತತ್ ಸೃಷ್ಟ ತದೇವ ಅನುಪ್ರಾವಿಶತ್ ಅಂತ ಉಪನಿಷತ್ತು ಹೇಳುತ್ತೆ. ಹಾಗೆ ಜೀವಿಗಳನ್ನ ಅನಂತ ಜನ್ಮಗಳಲ್ಲಿ ಆ ದೇಹದಲ್ಲಿ ಹುಟ್ಟಿಸಿ, ತಾನು ಆ ದೇಹದಲ್ಲಿ ಅದರೊಟ್ಟಿಗೆ ಸೇರಿ ಆ ಜೀವಿಯ ಜೀವನವನ್ನು ನಡೆಸುವವ ಅವನೇ ಅವಿಜ್ಞಾತ ಸಖ ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾರೆ. ಅಂದ್ರೆ ಒಬ್ಬ ಸಖ ನಮ್ಮ ಜೊತೆಗೆ ಯಾವತ್ತೂ ಇರ್ತಾನೆ, ಆದ್ರೆ ಅವನು ಯಾರು ಏನು ಇದಾನೆ ಅಂತಲೂ ಗೊತ್ತಿಲ್ಲದೆ ನಾವು ಅಜ್ಞಾನದಲ್ಲಿ ಇದೀವಿ ಅಂತ ಭಾಗವತದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಒಂದು ಎಲ್ಲ ಜೀವಿಗಳನ್ನು ಹುಟ್ಟಿಸಿ ತಾನು ಅಲ್ಲಿ ಹುಟ್ಟುವುದು ಒಂದಾದ್ರೆ, ತಾನು ಅನಂತ ರೂಪಗಳಲ್ಲಿ ಈ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವತಾರ ಮಾಡ್ತಾ ಇರ್ತಾನೆ. ನಮ್ಮ ಗಮನಕ್ಕೆ ಬರೋದು ಭಾಗವತದಲ್ಲೋ ಪುರಾಣದಲ್ಲೋ ಯಾವುದೋ ಹೇಳಿರ್ತಾರೆ, ಒಂದು 24 ಅವತಾರ ಅಂತ ಹೇಳಿ, ಅಷ್ಟು ಗೊತ್ತಿರುತ್ತೆ. ಇಲ್ಲ ಅಂದ್ರೆ ಚತುರ್ವಿಂಶತಿ ಮೂರ್ತಿಗಳು ಅಂತ ಕೇಳ್ತೀವಲ್ಲ, ಆ ರೂಪದಗಳು ಗೊತ್ತಿರತ್ವೆ. ಇಲ್ಲ ಅಂದ್ರೆ ಏಕವಿಂಶತಿ ಮೂರ್ತಿಗಳು ಅಂತ ಹೇಳ್ತಾರೆ. ಈ ರೀತಿ ಇಷ್ಟು ಮಾತ್ರ ನಮ್ಗೆ ಪುರಾಣದಲ್ಲಿ ಓದಿ ಗೊತ್ತಷ್ಟೇ. ಆದ್ರೆ ಅಷ್ಟೇ ಅಲ್ಲ ಅಂತ ಶ್ರೀಮದಾಚಾರ್ಯರು ಹೇಳೋದು, ಅನಂತ ರೂಪಗಳಲ್ಲಿ ಹುಟ್ಟಿ ಬರ್ತಾನಂತೆ ಭಗವಂತ. ಅವನು ಆದ್ದರಿಂದ ಅಜಹ ಅಂತ ಹೇಳಿ, ಅಂದ್ರೆ ಒಂದು ಜೀವಿಗಳನ್ನ ಅಧಿಕವಾಗಿ, ಒಂದೇ ಜೀವಿಯನ್ನ ಅಧಿಕ ಜನ್ಮಗಳಲ್ಲಿ ಹುಟ್ಟಿಸ್ತಾನೆ, ಮತ್ತೆ ತಾನೇ ಅಧಿಕ ರೂಪಗಳಲ್ಲಿ ಹುಟ್ಟಿ ಬರ್ತಾನೆ. ಅಂದ್ರೆ ಭಕ್ತರು ಯಾವ ರೂಪದಲ್ಲಿ ಭಗವಂತನನ್ನು ನೋಡಕ್ಕೆ ಬಯಸ್ತಾರೋ ಆ ರೂಪದಲ್ಲಿ ಅವರ ಎದುರಿಗೆ ಅವನು ಕಾಣಿಸ್ಕೊಳ್ತಾನೆ ಅನ್ನೋ ಅರ್ಥದಲ್ಲಿ ಅವನು ಅಧಿಕ ಜಾತಃ, ಅಂದ್ರೆ ಅಧಿಕ ಬಾರಿ ಹುಟ್ಟುವವನು. ಹಾಗಾಗಿ ಅವನು ಅಜಹ ಅಂತ ಹೇಳಿ. ಮುಂದಿನ ನಾಮ ಸರ್ವೇಶ್ವರ ಅಂತ. ಇದರ ವ್ಯಾಖ್ಯಾನವನ್ನ ಹಿಂದಿನ ಕೆಲವು ನಾಮಗಳನ್ನ ಚಿಂತನೆ ಮಾಡುವಾಗ ನೋಡಿದ್ವಿ. ಸರ್ವೇಶ್ವರ, ಸರ್ವ ಅಂದ್ರೆ ಎಲ್ಲರೂ, ಎಲ್ಲ ಜೀವಿಗಳು, ಸಕಲವು, ಈ ಸೃಷ್ಟಿಯಲ್ಲಿರುವಂತಹ ಎಲ್ಲವೂ, ಅವೆಲ್ಲವುಗಳಿಗೂ ಈಶ್ವರ ಅಂದ್ರೆ ಈಶನಶೀಲ ಅಂತ. ಎಲ್ಲರಿಗೂ ಚೇಷ್ಟಕ, ಅವರಿಗೆಲ್ಲರಿಗೂ ನಿಯಾಮಕ ಆದವನು. ಹಾಗಾಗಿ ಅವನು ಈಶ್ವರ ಅಂತ. ಈಶರಿಗೂ ಅಂದರೆ ಜಗತ್ತಿನ ನಿಯಾಮಕರಾದ ಸಕಲ ದೇವತೆಗಳಿಗೂ ನಿಯಾಮಕ, ಆದ್ದರಿಂದ ಅವನು ಈಶ್ವರ ಅಂತ. ಇದನ್ನ ಇನ್ನು ವಿವರವಾಗಿ ಹಿಂದಿನ ನಾಮಗಳಲ್ಲಿ ಸರ್ವೇಶ್ವರ, ಈಶ್ವರ ಅನ್ನೋ ನಾಮಗಳೆಲ್ಲ ಬಂದಾಗ ಚಿಂತನೆ ಮಾಡಿದ್ವಿ. ಮುಂದಿನ ನಾಮ ಸಿದ್ಧ ಅಂತ ಹೇಳಿ. ಸಿದ್ಧ ಅಂತಂದ್ರೆ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಕಂಪ್ಲೀಟೆಡ್, ರೆಡಿ, ಎಸ್ಟಾಬ್ಲಿಷ್ಡ್ ಅಂತ ಬೇರೆ ಬೇರೆ ಅರ್ಥಗಳಿದೆ. ಸಿದ್ಧ ಅಂದ್ರೆ, ಈಗ ನಾವು ಸಿದ್ಧ ಉಡುಪುಗಳ ಕಾರ್ಖಾನೆ ಅಂತ ಹೇಳ್ತೀವಿ, ರೆಡಿಮೇಡ್ ಗಾರ್ಮೆಂಟ್ಸ್ ಅಂತ ಇರುತ್ತೆ. ಅಥವಾ ರೆಡಿ ಟು ಈಟ್ ಅಂದ್ರೆ ಬಡಿಸಲು ಸಿದ್ಧವಾದಂತ ಪದಾರ್ಥಗಳಂತ, ರೆಡಿ ಟು ಈಟ್ ಫುಡ್ ಅಂತ ಪ್ಯಾಕ್ಗಳು ನೋಡ್ತೀವಿ. ಅಂದ್ರೆ ಸಿದ್ಧ ಅಂದ್ರೆ ಅದು ಸರ್ವ್ ಮಾಡಕ್ಕೆ ಅಥವಾ ಉಪಯೋಗಕ್ಕೆ ಸಿದ್ಧವಾಗಿದೆ ಅಂತ ಏನು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಒಂದು ಸಿದ್ಧ ಅಂತ. ಭಗವಂತ ಸಿದ್ಧ ಅಂತಂದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಅದು ಭಗವಂತ ಅಂದ್ರೆ ಯಾವುದೋ ಸಾಕ್ಷಿ ತೋರಿಸಿ ಇದು ಮಾಡ್ಬೇಕಾಗಿಲ್ಲ. ಸಾವಿರಾರು ವರ್ಷಗಳಿಂದ ಎಲ್ಲರೂ ಕಂಡು ಕೇಳಿ ಓದಿ ತಿಳಿದು ಅದರ ಚಿಂತನೆಯನ್ನ ಸತತವಾಗಿ ನಡೆಸ್ತಾ ಇರುವಂತಹ ಒಂದು ಸತ್ಯ, ಅದು ಸಿದ್ಧ. ಅಂದ್ರೆ ಆ ಭಗವಂತ ಸಕಲ ವೇದಗಳು, ಶಾಸ್ತ್ರಗಳು, ಇತಿಹಾಸ ಪುರಾಣಗಳಲ್ಲೂ ಯಾರನ್ನೇ ಹೇಳುತ್ತಾವೆಯೋ, ಯಾರ ಕುರಿತು ಹೇಳೋದಕ್ಕಾಗಿಯೇ ಸಮಸ್ತ ವಾಂಗ್ಮಯಗಳು ಇವೆಯೋ, ಅವನೇ ನಿಜವಾಗಿ ಸಿದ್ಧ ಅಂತ, ಎಸ್ಟಾಬ್ಲಿಷ್ಡ್ ಅಂತ. ನಾವೇ ಸ್ವತಃ ಜೀವಂತವಾಗಿ ಎದುರಿಗೆ ಹೋದ್ರು ನಾವೇ ಅಂತ ಯಾರಿಗೂ ಗೊತ್ತಾಗಲ್ಲ. ID ಪ್ರೂಫ್ ತೋರಿಸ್ಬೇಕಾಗತ್ತೆ. ಯಾವುದೇ ಒಂದು ಆಫೀಸ್ಗೆ ಹೋದ್ರೆ ನಾನು ಬದುಕಿದ್ದೀನಿ ಅಂತ ಪ್ರತಿ ವರ್ಷ ಪೆನ್ಷನ್ ತಗೊಳ್ಳೋರು ಲೈಫ್ ಸರ್ಟಿಫಿಕೇಟ್ ಕೊಡ್ತಾರೆ. ಅವರೇ ಜೀವಂತವಾಗಿ ನಡ್ಕೊಂಡು ಹೋದ್ರು ಕೂಡ ಅಲ್ಲಿರೋ ಅಧಿಕಾರಿ ಅವರನ್ನು ನಂಬಲ್ಲ. ಇನ್ಯಾವುದೋ ಒಬ್ಬ ದೊಡ್ಡ ಅಧಿಕಾರಿ, ಗೆಜೆಟೆಡ್ ಆಫೀಸರು, ಬೇರೆ ಯಾರೋ ಬಂದು ಅವರು ಬದುಕಿದ್ದಾರೆ ಅಂತ ಸರ್ಟಿಫೈ ಮಾಡಿದ್ರೇನೆ ಅವ್ರು ಬದುಕಿದ್ದಾರೆ ಅಂತ ಆಗುತ್ತೆ. ಭಗವಂತನ ವಿಷಯದಲ್ಲಿ ಆ ರೀತಿಯಾಗಿಲ್ಲ. ಎವ್ರಿಥಿಂಗ್ ಇಸ್ ಆಲ್ರೆಡಿ ಸರ್ಟಿಫೈಡ್ ಅಂತ ವೇದಗಳ ರೂಪಗಳಲ್ಲಿ, ಪುರಾಣಗಳ ರೂಪದಲ್ಲಿ ನಮಗೆ ಭಗವಂತನ ಅಸ್ತಿತ್ವದ ಬಗ್ಗೆ ಸಾಕಷ್ಟು
ವಿಷಯಗಳಿದೆ. ಬಹಳಷ್ಟು ಜನಕ್ಕೆ ಅನುಭವಕ್ಕೆ ಬರುವಂತಹ ಒಂದು ವಿಷಯ ಅದು. ಇನ್ನೊಂದು ತರ್ಕದಿಂದಲೂ ಕೂಡ ಪ್ರೂವ್ ಮಾಡ್ಬೇಕಂತಂದ್ರೆ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಎಲ್ಲಿ ಸೃಷ್ಟಿ ಇದೆಯೋ ಅಲ್ಲಿ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು. ವೇರ್ ಎವರ್ ದೇರ್ ಇಸ್ ಎ ಕ್ರಿಯೇಷನ್ ದೇರ್ ಮಸ್ಟ್ ಬಿ ಎ ಕ್ರಿಯೇಟರ್. ಅಲ್ಲೊಂದು ಕ್ರಿಯೇಷನ್ ಇದೆ ಅಂತಂದ್ರೆ ಅಲ್ಲೊಬ್ಬ ಕ್ರಿಯೇಟರ್ ಇದೆ ಅನ್ನೋದು ಕಾಮನ್ ಸೆನ್ಸ್. ಯಾವುದೋ ಒಂದು ಪುಸ್ತಕವೋ ಯಾವುದೋ ಒಂದು ಮಡಿಕೆಯೋ ಇದೆ ಅಂದ್ರೆ ಆ ಪುಸ್ತಕ ಬರೆದವನೊಬ್ಬ ಇರಬೇಕು, ಪ್ರಿಂಟ್ ಮಾಡೋದವನೊಬ್ಬ ಇರಬೇಕು. ಒಂದು ಮಣ್ಣು ಮಡಿಕೆ ಆಯಿತು ಅಂದ್ರೆ ಆ ಮಣ್ಣಿನಿಂದ ಮಡಿಕೆ ಮಾಡೋ ಕಲೆ ಬಲ್ಲವನು, ಆ ಕೆಲಸ ಮಾಡಬಲ್ಲವನು ಒಬ್ಬ ಇರಲೇಬೇಕು. ಹಾಗಾಗಿ ಇಷ್ಟು ದೊಡ್ಡದಾದಂತಹ ಭಗವಂತ ಪ್ರತಿಯೊಂದು ಒಂದು ಆ ಲೆಕ್ಕಾಚಾರ, ಡಿವೈನ್ ಲೆಕ್ಕಾಚಾರ ಅಂತ ಏನು ಹೇಳ್ತೀವಲ್ಲ, ಡಿವೈನ್ ಕ್ಯಾಲ್ಕುಲೇಷನ್, ಅದರಂತೆ ಏನು ನಡ್ಕೊಂಡು ಹೋಗ್ತಾ ಇದೆ ಅದೆಲ್ಲ ಸುಮ್ಮನೆ ತಾನಾಗಿ ನಡೆಯುವಂಥದ್ದಲ್ಲ. ಅದಕ್ಕೆ ಅದನ್ನ ಒಂದು ಎನರ್ಜಿ, ಲೋಕದಲ್ಲಿ ವಿಜ್ಞಾನ ಅದನ್ನ ಎನರ್ಜಿ ಅಂತ ಹೇಳುತ್ತೆ. ಅಂದ್ರೆ ಮ್ಯಾಟ್ರ್ ಡಿಸ್ಟ್ರಾಯ್ ಆಗತ್ತೆ, ಎನರ್ಜಿ ಡಿಸ್ಟ್ರಾಯ್ ಆಗಲ್ಲ, ನಾಶ ಆಗಲ್ಲ. ಮ್ಯಾಟ್ರ್ ನಾಶ ಆದ್ರೂ ಎನರ್ಜಿ ನಾಶ ಆಗಲ್ಲ ಅಂತಾರೆ. ನಾವು ಅದನ್ನೇ ಸಂಕರ್ಷಣ ರೂಪದಲ್ಲಿ ಭಗವಂತ, ಎನರ್ಜಿ ಅಂದ್ರೆ ಶಕ್ತಿಯ ಸ್ವರೂಪ ಅಂತ ಹೇಳಿ ಭಗವಂತ ಅಂತ ನಾವು ಹೇಳ್ತೀವಿ. ಒಬ್ಬೊಬ್ರು ಒಂದೊಂದು ಭಾಷೆಯಲ್ಲಿ ಹೇಳ್ಬೋದು. ಹೆಸರು ಏನೇ ಇದ್ರೂ ವಿಷಯ ಅದೇ ತಾನೆ. ಈಗ ಕಾವ್ಯದ ಪರಿಭಾಷೆಯಲ್ಲಿ ಅಧರಾಮೃತ, ಅಧರ ಸುಧೆ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅಸ್ಲಿಗೆ ಏನದು ಜೊಲ್ಲು ಅಷ್ಟೇ. ಹಾಗೆ ಇದು ವಿಷಯ ಒಂದೇ, ವಸ್ತು ಒಂದೇ. ಅದಕ್ಕೆ ಒಬ್ಬೊಬ್ಬರು ತಮಗೆ ಕಂಡಂತೆ ತಾವು ಹೆಸರುಗಳನ್ನ ಇಟ್ಕೊಳ್ತಾರೆ. ಹೆಸರುಗಳು ಬದಲಾದ ಮಾತ್ರಕ್ಕೆ ಸತ್ಯ ಬದಲಾಗಲ್ಲ. ಹಾಗಾಗಿ ಯಾವುದು ಸಿದ್ಧವಾದಂತಹ ವಿಷಯವೋ, ಯಾವುದು ಸಿದ್ಧವಾದಂಥ ವಿಷಯದಿಂದ ಹೇಳಲ್ಪಟ್ಟಿದ್ದಾನೋ ಅವನು ಭಗವಂತ, ಅವನು ಸಿದ್ಧ. ವೇದಗಳಿಂದಲೂ ತರ್ಕದಿಂದಲೂ ಅನುಭವದಿಂದಲೂ ಸಿದ್ಧನಾದಂತಹ ಭಗವಂತ ಅಂತ ಅದರ ಅರ್ಥ. ಇನ್ನೊಂದು, ಭಗವಂತ ಸಿದ್ಧ ಅಂದ್ರೆ ಬಾಕಿ ಅನ್ನುವಂಥದ್ದು ಇನ್ನೇನೂ ಇಲ್ಲ. ಇಟ್ ಈಸ್ ಕಂಪ್ಲೀಟ್. ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಹೇಳ್ತಾರೆ. ಹಾಗಾಗಿ ಯಾರಲ್ಲಿ ಎಲ್ಲವೂ ಇದೆಯೋ, ಯಾರಿಗೆ ಬಯಕೆಗಳೇ ಇಲ್ಲವೋ, ಯಾರು ಯಾವುದನ್ನೋ ಪಡೆಯುವುದಕ್ಕಾಗಿ ಇನ್ನೇನೋ ಮಾಡಬೇಕು, ಇನ್ನೇನೋ ಸಾಧನೆ ಅವಶ್ಯಕತೆ ಇದೆ ಅಂತ ಇಲ್ಲವೋ, ಯಾರು ತಾನಾಗಿ ತನ್ನಲ್ಲಿಯೇ ಕಂಪ್ಲೀಟ್ ಆಗಿ ಇದ್ದಾನೆಯೋ ಅವನು ಸಿದ್ಧ. ಒಂದು ಕಂಪ್ಲೀಟ್ ಅಂತ, ಇನ್ನೊಂದು ರೆಡಿ ಅಂತ. ಅದಕ್ಕೆ ಅವನಿಗೆ ಏನೂ ಬೇಕಿಲ್ಲ. ಅಂದ್ರೆ ಅವನಿಗೆ ಏನು ಬೇಕಿಲ್ಲ ಅಂತಂದ್ರೆ ಅವತಾರ ಮಾಡಿ ಯಾಕೆ ಬರ್ತಾನೆ? ಅಷ್ಟೆಲ್ಲ ರೂಪಗಳಲ್ಲಿ ಯಾಕೆ ಅವತಾರ ಮಾಡಬೇಕು? ಕೂತಲ್ಲೇ ಎಲ್ಲ ಮಾಡಿದ್ರೆ ಆಗ್ತಿತ್ತಲ್ಲ, ಯಾಕೆ ಇಳಿದು ಬರ್ತಾನೆ? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಅಂತೆಲ್ಲ ಹೇಳ್ಕೊಂಡು ಅವತಾರ ಮಾಡೋದ್ರ ಉಪಯೋಗ ಏನು? ಅವನಿಗೆ ಏನು ಸಿಗುತ್ತೆ ಅದರಿಂದ ಅಂದ್ರೆ, ಶಾಸ್ತ್ರಕಾರರು ಹೇಳ್ತಾರೆ, ಅವನು ಇಳಿದು ಬರೋದು ಅಥವಾ ಇಳಿದು ಬಂದು ಏನೋ ಮಾಡೋದು ಅಥವಾ ಇನ್ನೇನೋ ಮಾಡಿಸೋದು ತನಗಾಗಿ ಅಲ್ಲ, ನಮಗಾಗಿ. ಈಗ ತಾಯಿ ಮಗು ಉದಾಹರಣೆ ನೋಡಿ. ತಾಯಿ ಮಗುವಿಗೆ ಊಟ ಮಾಡಿಸ್ತಾಳೆ, ಅದರಿಂದ ತಾಯಿಗೆ ಸಿಗ್ಬೇಕಾದಂಥದ್ದೇನೂ ಇಲ್ಲ. ಮಗು ಚೆನ್ನಾಗಿ ತಿಂದು ಹೊಟ್ಟೆ ತುಂಬ ತಿಂದು ಆರೋಗ್ಯವಂತವಾಗಿ ಬೆಳೀಲಿ ಅಂತ. ಅದರಲ್ಲಿ ಆ ಕ್ರಿಯೆಯ ಫಲ ಯಾರಲ್ಲಿ ಫಲಿಸುತ್ತದೆ, ಆ ಕ್ರಿಯೆ ಅವ್ರಿಗೆ ಸೇರುವಂಥದ್ದು. ಹಾಗಾಗಿ ಭಗವಂತ ಯಾರಲ್ಲಿ ಏನೇ ಮಾಡಿದ್ರು, ಯಾರಲ್ಲಿ ಫಲಿಸುತ್ತದೆಯೋ ಆ ಕರ್ಮದ ಅಂಟು ಅವರಿಗೆ. ತಾಯಿ ಊಟ ಮಾಡಿಸೋದು ಅಥವಾ ತಾಯಿ ಸ್ನಾನ ಮಾಡಿಸ್ತಾಳೆ ಮಗುವಿಗೆ, ಅಥವಾ ಎಲ್ಲೋ ಬಿದ್ದು ಗಾಯ ಮಾಡಿಕೊಂಡ್ರೆ ಎದ್ದು ಓಡು ಬಂದು ಆ ಗಾಯವನ್ನ ತೊಳೆದು ಅದಕ್ಕೇನೋ ಒಂದು ಔಷಧ ಮಾಡೋದು, ಇನ್ನೇನೋ ಏನು ವ್ಯವಸ್ಥೆಗಳನ್ನು ಏನು ಮಾಡ್ತಾಳೆ, ಅದೆಲ್ಲ ತಾಯಿಗೋಸ್ಕರ ಅಲ್ಲ, ಮಗುವಿಗೋಸ್ಕರ. ಹಾಗೆಯೇ ಭಗವಂತ ಲೋಕದ ತಾಯಿ. ಅವನು ಏನೇ ಮಾಡಿದ್ರು ಲೋಕದಲ್ಲಿ ಇಳಿದು ಬಂದು ಮಾಡ್ತಾನೋ, ಮೂಲೆ ರೂಪದಲ್ಲೇ ಮಾಡ್ತಾನೋ, ನಮ್ಮೊಳಗೆ ಇದ್ದು ಮಾಡಿಸ್ತಾನೋ, ಏನೇ ಮಾಡಿದ್ರು ಅದು ನಮಗಾಗಿ, ಅವನಿಗಾಗಿ ಅಲ್ಲ. ಆದ್ರಿಂದ ಆ ಕರ್ಮಗಳ ನಂಟು ಅಂಟು ಅವನಿಗೆ ಇಲ್ಲ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಸಿದ್ಧ ಅಂದರೆ ರೆಡಿ. ಅವನು ಭಕ್ತರ ಉದ್ಧಾರಕ್ಕೆ, ಅನುಗ್ರಹಕ್ಕೆ ಸದಾ ಸಿದ್ಧನಾಗಿರ್ತಾನೆ. ಅಂದ್ರೆ ಕರೆದಾಗ ಕರೆದಲ್ಲಿಗೆ ಬಂದು ರಕ್ಷಿಸಲು ಸದಾ ಸಿದ್ಧನಾಗಿರ್ತಾನೆ. ಆದ್ರಿಂದ ಅವನು ಸಿದ್ಧ ಅಂತ. ಇನ್ನೊಂದು, ಭಗವಂತನ ಈ ಚಾನಲ್ನಲ್ಲಿ ನೆಟ್ವರ್ಕ್ ಕಟ್ ಆಗೋದಿಲ್ಲ. ನಮ್ಮ ರಿಸೀವರ್ನಲ್ಲಿ ಅದನ್ನು ಗ್ರಹಿಸುವ ಶಕ್ತಿ ಇರಬೇಕಷ್ಟೆ. ಹಾಗಾಗಿ ಅವನು ರೆಡಿ ಟು ಬಿ ಅಪ್ರೋಚ್ಡ್, ಅಂದ್ರೆ ಅವನು ಯಾವಾಗಲೂ ಅಪ್ರೋಚಬಲ್. ಅವನನ್ನು ಅಪ್ರೋಚ್ ಮಾಡುವಂತಹ ಆ ನೆಟ್ವರ್ಕ್ ಫ್ರೀಕ್ವೆನ್ಸಿಯನ್ನ ಕ್ಯಾಚ್ ಮಾಡುವಂತಹ ಕೆಪಾಸಿಟಿ ನಮ್ಮ ರಿಸೀವರ್ಗೆ ಇರಬೇಕು. ಅವನು ಯಾವಾಗಲೂ ಆಕ್ಸೆಸಬಲ್ ಆಗಿರ್ತಾನೆ. ಸಿದ್ಧ ಅಂತಂದ್ರೆ ಆಕ್ಸೆಸಬಲ್, ಎಲ್ಲ ಭಕ್ತರಿಗೂ ಎಲ್ಲರಿಗೂ ಅವನು ಸದಾ ಆಕ್ಸೆಸಬಲ್ ಆಗಿ ಇರ್ತಾನೆ. ಅವನ ಕಡೆಯಿಂದ ಆ ಫ್ರೀಕ್ವೆನ್ಸಿಯನ್ನ ಕ್ಯಾಚ್ ಮಾಡಿ ಅವನ್ನ ಆಕ್ಸೆಸ್ ಮಾಡುವಂತಹ ಶಕ್ತಿ
ನಮಗಿರಬೇಕು ಅಷ್ಟೆ. ಸಿದ್ಧ ಆಯ್ತು. ಸಿದ್ಧಿ ಅಂತ ಮುಂದಿನ ನಾಮ. ಎಲ್ಲರ ಸಾಧನೆಯ ಗುರಿ ಯಾವುದೋ, ಅಂದ್ರೆ ಯಾವುದೋ ಒಂದರ ಸಿದ್ಧಿ ಏನಿದೆ ಅದು ಒಂದು, ನಾವು ಏನೇ ಕೆಲಸ ಮಾಡ್ತೀವಿ, ಒಂದು ಸಾಧನೆ ಅಂತ ಏನು ಮಾಡ್ತೀವಿ, ಅದರ ಉದ್ದೇಶ ಏನೋ ಒಂದು ಸಿದ್ಧಿ ಆಗ್ಬೇಕು ನಮಗೆ ಅಂತ. ಯಾವುದೋ ಒಂದು ರಿಸಲ್ಟ್ನ ನಾವು ಅಪೇಕ್ಷೆ ಇಟ್ಕೊಂಡು ಏನೋ ಒಂದು ಸಾಧನೆಯನ್ನು, ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಗುರಿ. ಎಲ್ಲರೂ ಸಾಧನೆಯ ಮೂಲಕ ಗಳಿಸಬೇಕಾದ, ತಲುಪಬೇಕಾದ ಗುರಿ ಯಾವನೋ ಅವನೇ ಸಿದ್ಧಿ. ಅಂದ್ರೆ ಎಲ್ಲರಿಗೂ ಸಿದ್ಧಿ ಆಗಬೇಕಾದಂತಹ ವಿಷಯ, ವಸ್ತು ಅಂದ್ರೆ ಅದು ಭಗವಂತ. ಆದ್ದರಿಂದ ಅವನು ಸಿದ್ಧಿ. ಸಕಲ ಸ್ತೋತ್ರ ಮಂತ್ರ ಧ್ಯಾನ ತಪಸ್ಸುಗಳ ಗುರಿ ಆ ಭಗವಂತನೇ. ಆದ್ದರಿಂದ ಅವನೇ ಸಿದ್ಧಿ. ಗಳಿಸಬೇಕಾದ ಸಿದ್ಧಿ, ಗಳಿಸುವ ಮಾರ್ಗ, ಗಳಿಸಲು ಬೇಕಾದ ಶಕ್ತಿ ಅವನದ್ದೇ. ಆದ್ರಿಂದ ಅವನೇ ಸಿದ್ಧಿ ಅಂತ. ನಾವು ಇಲ್ಲಿ ಸಿದ್ಧರು, ಸಾಧಕರು ಅಂತೆಲ್ಲ ಕೇಳ್ತಿರ್ತೀವಿ. ಕೆಲವೊಮ್ಮೆ ನೋಡಿರ್ಲೂಬಹುದು. ಸಿದ್ಧರು ಅಂದ್ರೆ ಅವರು ಏನನ್ನು ಗಳಿಸಬೇಕಾಗಿದೆ ಅದನ್ನ ಆಲ್ರೆಡಿ ಸಾಧಿಸಿದ್ದಾರೆ, ಅದನ್ನ ಗಳಿಸಿದ್ದಾರೆ ಅಂತ. ಹಾಗಾಗಿ ಅವರು ಸಿದ್ಧರು. ಇನ್ನು ಸಾಧಿಸುವ ಮಾರ್ಗದಲ್ಲಿ ಇರುವವರು ಸಾಧಕರು. ಯಾರು ಸಾಧಕರಿಗೆ ಸಿದ್ಧಿಯನ್ನು ಕೊಡುತ್ತಾನೋ ಅವನೇ ಸಿದ್ಧಿ. ಎಲ್ಲರ ಕಾರ್ಯಸಿದ್ಧಿ, ಅಭೀಷ್ಟ ಸಿದ್ಧಿ, ಪುರುಷಾರ್ಥ ಸಿದ್ಧಿ ಯಾರಿಂದ ಆಗುತ್ತೋ ಅವನೇ ಸಿದ್ಧಿ ಅಂತ. ರಾಯರ ಸ್ತೋತ್ರದಲ್ಲಿ ಬರುತ್ತೆ. ಅದು ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಹೇಳ್ತೀವಲ್ಲ, ರಾಘವೇಂದ್ರ ಸ್ತೋತ್ರ, ಅದರಲ್ಲಿ ಬರುತ್ತೆ. ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜ ದ್ವಯ ಭಕ್ತಿ ಮಧ್ಯ ಅಂತ ಹೇಳಿ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಭಕ್ತರು ಕೇಳಿದ್ದನ್ನೆಲ್ಲ ಕೊಡಬಲ್ಲವರು ಅಂತ. ಅವರು ಸಿದ್ಧರು. ಅವರು ಹೇಗೆ ಸಿದ್ಧರಾದರು ಅಂದ್ರೆ, ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್. ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಅವರಿಗೆ ಎಲ್ಲ ಸಂಪತ್ತು, ಜ್ಞಾನ ಆನಂದಾದಿ ಎಲ್ಲ ಸಂಪತ್ತುಗಳು ಭಗವಂತನ ಪಾದ ಸೇವನೆಯಿಂದಲೇ ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ ಅಪ್ಪಣಾಚಾರ್ಯರು. ರಾಯರು ಅದನ್ನು ಸಾಧಿಸಿ ಸಿದ್ಧರಾದದ್ದು ಭಗವಂತನ ಸೇವೆಯಿಂದ ಅಂತ. ಹಾಗಾಗಿ ಯಾರಿಂದ ಸಾಧಕರಿಗೆ ಸಿದ್ಧಿ ಆಗಿದೆಯೋ ಅವನೇ ಸಿದ್ಧಿ. ಭಗವಂತನ ನಾನಾ ವಿಧ ಸೇವೆಗಳೇ ಆ ಸಾಧನೆಯ ಮಾರ್ಗ ಅಂತ ಹೇಳಿ. ಜೀವಿಗಳು ತಮಗೆ ಬೇಕಾದ್ದನ್ನ ಸಾಧನೆ ಮಾಡಬೇಕು ಅಂತಂದ್ರೆ ಭಗವಂತ ಯಾವುದನ್ನು, ಅಂದ್ರೆ ಇಲ್ಲಿ ಜೀವಿಗಳು ತಮಗೆ ಏನೇ ಬೇಕಾದರೂ ಒಂದು ಸಾಧನೆ ಅಂತ ಮಾಡಬೇಕು. ಅಂದ್ರೆ ಅವರ ಸಾಧನೆ ಅಂತಂದ್ರೆ ಯಾವುದೋ ಒಂದು ಗಳಿಸಬೇಕಾಗಿದೆ, ಅವರು ಏನೋ ಒಂದನ್ನ ಗಳಿಸಬೇಕಾಗಿದೆ. ಹಾಗಾಗಿ ಅವರು ಅದಕ್ಕೋಸ್ಕರ ಏನೋ ಒಂದು ಪ್ರಯತ್ನ ಮಾಡಬೇಕು. ಅವರಿಗೆ ಪ್ರಯತ್ನದ ಅವಶ್ಯಕತೆ ಇದೆ. ಆದರೆ ಭಗವಂತನಿಗೆ ಅವನು ಸಿದ್ಧ, ಅವನಿಗೆ ಎಲ್ಲವೂ ಸಾಧ್ಯ, ಅವನೇ ಸಿದ್ಧಿ, ಅವನೇ ಸಿದ್ಧ. ಆದ್ದರಿಂದ ಅವನು ಯಾವುದನ್ನೋ ಗಳಿಸಕ್ಕೆ ಏನೋ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಇಲ್ಲ. ಹಾಗಾಗಿ ಅವನು ಸಿದ್ಧ, ಸಿದ್ಧಿ ಅನ್ನೋ ನಾಮಗಳಿಂದ ಕರೆಯಲ್ಪಡ್ತಾನೆ. ಮುಂದಿನ ನಾಮ ಸರ್ವಾದಿಹಿ ಅಂತ. ಆದಿ ಅಂದ್ರೆ ಮೂಲ ಅಂತ ಅದರ ಅರ್ಥ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ ಅಂತ ಉಪನಿಷತ್ ಹೇಳುತ್ತೆ. ಅಂದ್ರೆ ಬ್ರಹ್ಮಾದಿ ಸಕಲ ಜೀವಿಗಳು ಹುಟ್ಟುವ ಮುಂಚೆ ಇದ್ದವನು ಮತ್ತು ಅವರನ್ನೆಲ್ಲ ಹುಟ್ಟಿಸಿದವನು. ಅವನು ಅವರೆಲ್ಲರಿಗಿಂತ ಮುಂಚೆ ಇದ್ದಾನೆ ಅಂತಲೇ ಅವರನ್ನು ಹುಟ್ಟಿಸಬಲ್ಲ. ಅವ್ರನ್ನೆಲ್ಲ ಹುಟ್ಟಿಸೋದವನು ಅನ್ನೋ ಕಾರಣಕ್ಕೆ ಅವನು ಎಲ್ಲರಿಗಿಂತ ಮುಂಚೆ ಇದ್ದಾನೆ ಅನ್ನೋದು ಅಂಡರ್ಸ್ಟುಡ್. ಆದ್ರಿಂದ ಅವನು ಸರ್ವೇಶ್ವರ ಮತ್ತೆ ಸರ್ವಾದಿ, ಎಲ್ಲರನ್ನೂ ಹುಟ್ಟಿಸಿದವನು, ನಿಯಾಮಕ. ಆದ್ರಿಂದ ಅವನು ಸರ್ವೇಶ್ವರ ಅಂತ ಹೇಳಿದ್ವಿ. ಈಗ ಎಲ್ಲರನ್ನೂ ಹುಟ್ಟಿಸಿದವನು, ಆದ್ರಿಂದ ಅವನು ಸರ್ವಾದಿ ಅಂತ, ಎಲ್ಲರಿಗೂ ಆದಿಯಲ್ಲಿ ಇದ್ದವನು. ಕನಕದಾಸರು ಹೇಳ್ತಾರೆ, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಸಲಹಿದೆಯೋ ಅಂತ. ಅಂದ್ರೆ ಎಲ್ಲರ ಆದಿಯು ಅವನೇ, ಅಂದ್ರೆ ಮೂಲ ಮತ್ತು ಮೊದಲಿಗೆ ಇದ್ದವ. ಆದ್ದರಿಂದ ಅವನು ಸರ್ವಾದಿಹಿ ಅಂತ. ಅಂದ್ರೆ ನಾವು ಜ್ಯೇಷ್ಠ ಶ್ರೇಷ್ಠ ಅಂತ ನೋಡಿದ್ವಲ್ಲ, ಜ್ಯೇಷ್ಠ ಅಂತ ಅದೇ ಅರ್ಥ ಸರ್ವಾದಿ ಅನ್ನೋದಕ್ಕೂ ಕೂಡ. ಇನ್ನೊಂದು ಆದಿ ಅಂದ್ರೆ ಅಧಭಕ್ಷಣೆ ಅಂತ ಒಂದು ಧಾತುವನ್ನ ಇಟ್ಟುಕೊಂಡ್ರೆ ಅತ್ತೀತಿ ಆದಿಹಿ ಅಂತ. ಅಂದ್ರೆ ಎಲ್ಲವನ್ನೂ ತಿನ್ನುವ ಸರ್ವ ಆದಿಹಿ, ಸರ್ವಾದಿಹಿ ಅಂತ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿಂದು ಮುಗಿಸುವವನು, ಅಂದ್ರೆ ತನ್ನ ಉದರದಲ್ಲೇ ಎಲ್ಲವನ್ನೂ ಇಟ್ಟುಕೊಂಡು ಸಲಹುವನು. ಆದ್ದರಿಂದ ಅವನು ಸರ್ವಾದಿಹಿ ಅಂತ. ಮುಂದಿನ ನಾಮ
ಅಚ್ಯುತ ಅಂತ. ಅಚ್ಯುತ ಅನ್ನೋ ನಾಮ ಚಿಂತನೆಯ ಜೊತೆಗೆ ನಮ್ದು ವಿಷ್ಣು ಸಹಸ್ರನಾಮದಲ್ಲಿ ಒಟ್ಟು 100 ನಾಮಗಳ ಚಿಂತನೆ ಮುಗಿಸಿದಂಗೆ ಆಗತ್ತೆ. ಅಚ್ಯುತ, ಚ್ಯುತ ಅಂದ್ರೆ ಜಾರುವುದು, ಚ್ಯುತಿ ಅಂದ್ರೆ ಏನೋ ಒಂದು ಇದ್ದದನ್ನ ಕಳೆದುಕೊಳ್ಳುವುದು, ಅಥವಾ ಯಾವುದರೋ ಲೋಪ ಇದೆ, ಯಾವುದರೋ ಶಾರ್ಟ್ ಕಮಿಂಗ್ ಇದೆ ಅಂತ ಏನು ಹೇಳ್ತೀವಲ್ಲ, ಅದು ಚ್ಯುತಿ ಅಂತ. ಅಂತಹ ಚ್ಯುತಿ ಇಲ್ಲದೆ ಇರುವುದು, ಇದ್ದ ಜಾಗದಿಂದ ಕದಲದೇ ಇರುವುದು, ಸ್ಥಾನ ಪಲ್ಲಟ ಆಗದೆ ಇರುವುದು, ಯಾವುದರಲ್ಲೂ ಹ್ರಾಸ ಆಗೋದು, ಕಡಿಮೆ ಆಗೋದು, ಇದೆಲ್ಲ ಚ್ಯುತಿ ಅಂತ. ಅದು ಇಲ್ಲದವನು ಅಚ್ಯುತ. ಆ ತರಹದ ಯಾವುದೇ ಚ್ಯುತಿ ಅಥವಾ ಜಾರುವಿಕೆ ಯಾರಿಗೆ ಇಲ್ಲವೋ ಅವನು ಅಚ್ಯುತ. ಪ್ರಳಯ ಕಾಲದಲ್ಲಿ ಅವನೇ ಎಲ್ಲರನ್ನೂ ನಾಶ ಮಾಡ್ತಾನೆ, ತಿಂತಾನೆ ಅಂತ ನೋಡಿದ್ವಿ. ಅಂದ್ರೆ ಎಲ್ಲರೂ ನಾಶವಾದ ಮೇಲೂ ಯಾರು ಚಕ್ಕು ಚದುರದೆ ತಾನೇ ತಾನಾಗಿ ಸ್ವತಂತ್ರನಾಗಿ ಇರ್ತಾನೋ ಅವನೇ ಅಚ್ಯುತ. ಅದು ಒಂದು ಅರ್ಥ ಆಯ್ತು. ಇನ್ನೊಂದು ಉಪನಿಷತ್ಲಿ ಹೇಳುತ್ತೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಅದನ್ನೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಇನ್ನು ವಿಸ್ತೃತವಾಗಿ ಹೇಳ್ತಾರೆ. ಅದನ್ನ ಒಮ್ಮೆ ನೋಡೋಣ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಸ್ವಗತ ಭೇದ ವಿವರ್ಜಿತಾತ್ಮ ಕಾಲಾಚ್ಚ ದೇಶ ಗುಣತೋಸ್ಯ ನ ಚಾದಿರಂತೋ ವೃದ್ಧಿ ಕ್ಷಯೌ ನ ತು ಪರಸ್ಯ ಸದಾತನಸ್ಯ ನೈತಾದೃಶಃ ಕ್ವಚ ಬಭೂವನ ಚೈವ ಭಾವ್ಯೋ ನಾಸ್ತ್ಯುತ್ತರಃ ಕಿಮು ಪರಾತ್ ಪರಮಸ್ಯ ವಿಷ್ಣೋಃ ಅಂತ. ಇಲ್ಲಿ ನೋಡಿ, ಕಾಲಾಚ್ಚ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿ ಕ್ಷಯೌ ನತು ಪರಸ್ಯ ಸದಾತನಸ್ಯ ಅಂತ. ಇಲ್ಲಿ ಅಚ್ಯುತ ಅಂದ್ರೆ ದೇಶ ಕಾಲಗಳ ದೆಸೆಯಿಂದ, ಯಾವ ಗುಣಗಳಿಂದಾಗಲಿ, ಯಾವುದೇ ದೇಶ ಅಂದ್ರೆ ಪ್ರದೇಶ, ಯಾವುದೇ ಕಾಲದಲ್ಲಾಗಲಿ ಅವನಲ್ಲಿ ಹ್ರಾಸ ವೃದ್ಧಿ ಅಥವಾ ಅಂದ್ರೆ ಯಾವುದೋ ಒಂದು ಗುಣ ಇತ್ತು ಇನ್ನೊಂದು ಸತಿ ಹೋಯ್ತು ಆ ತರ ಎಲ್ಲ ಇಲ್ಲ. ಅವನು ಯಾವಾಗಲೂ ಸಮನಾಗಿ ಇರ್ತಾನೆ, ಪೂರ್ಣನಾಗಿ ಇರ್ತಾನೆ. ಅದನ್ನೇ ನಾವು ಪೂರ್ಣ ಅನ್ನೋದು ಹೇಳ್ತೀವಿ. ಈಗ ಹೇಗೆ ಅಂದ್ರೆ, ಒಂದು ಕ್ಯಾಂಡಲ್ ಇದೆ ಅಥವಾ ಹಣತೆ ಇದೆ, ಅದರಿಂದ ನಾವು ಈ ಲಕ್ಷ ದೀಪೋತ್ಸವ ಅಂತೆಲ್ಲ ಮಾಡಿದಾಗ ಒಂದು ಕ್ಯಾಂಡಲ್ ಹಚ್ಕೊಂಡ್ರೆ ಅದರಿಂದ ಲಕ್ಷಗಟ್ಟಲೆ ಕ್ಯಾಂಡಲ್ನ ಅಥವಾ ದೀಪಗಳನ್ನ ಹಚ್ಚುತ್ತೀವಿ. ಒಂದು ದೀಪದಿಂದ ಎಷ್ಟೊಂದು ದೀಪ ಹಚ್ಚಿದಾಗ ಈ ಮೊದಲ ದೀಪ ಏನಿತ್ತು ಅದರ ಬೆಳಕು ಏನು ಕಮ್ಮಿ ಆಗಲ್ಲ. ಇಂಡಿವಿಜುವಲ್ ಆಗಿ ನೋಡಿದಾಗ ಪ್ರತಿಯೊಂದು ಹಣತೆಯ ಆ ದೀಪವು ಬೆಳಕು ಅಷ್ಟೇ ಇರುತ್ತೆ. ಹಾಗೆ ಭಗವಂತ ಯಾವುದೇ ರೂಪದಲ್ಲಾಗಲಿ, ಯಾವುದೇ ಅವತಾರಗಳಲ್ಲಾಗಲಿ, ಮೂಲ ರೂಪದಲ್ಲಾಗಲಿ ಅವನು ಸ್ವಗತ ಭೇದ ವಿವರ್ಜಿತಾತ್ಮ. ಅವನಲ್ಲಿ ಅಂದ್ರೆ ಇಂಟರ್ನಲ್ ವ್ಯತ್ಯಾಸಗಳೂ ಇಲ್ಲ, ಅವನಲ್ಲಿ ತಾರತಮ್ಯ ಇಲ್ಲ. ಅವನ ಗುಣಗಳಲ್ಲಿ ಒಂದು ಕಮ್ಮಿ ಒಂದು ಜಾಸ್ತಿ, ಬಲಗೈ ಹೆಚ್ಚು ಎಡಗೈ ಕಮ್ಮಿ, ಕಾಲು ಹೆಚ್ಚು ಕೈ ಕಮ್ಮಿ, ಕೈ ಹೆಚ್ಚು ಕಾಲು ಕಮ್ಮಿ, ಈ ರೀತಿಯಲ್ಲಿ ಭೇದಗಳಿಲ್ಲ. ಎಲ್ಲವೂ ಪೂರ್ಣವಾಗಿರುವವನು. ಅವನಿಗೆ ಗುಣಗಳಿಂದ ಜ್ಞಾನದಿಂದ ಯಾವತ್ತೂ ಚ್ಯುತಿ ಇಲ್ಲ. ಅವನು ಯಾವಾಗಲೂ ಸರ್ವೇಶ್ವರ, ಯಾವಾಗಲೂ ಸಮರ್ಥನಾಗಿ ಇರ್ತಾನೆ. ಆಚಾರ್ಯ ಮಧ್ವರೇ ಇನ್ನೊಂದು ಕಡೆ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಪ್ರೀಣಿಯಾಮ ವಾಸುದೇವಂ ಹೇಳ್ತೀವಲ್ಲ, ಅದರಲ್ಲಿ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈಃ ಪ್ರಚ್ಯುತೋ ಶೇಷದೋಷೈಃ ಸದಾ ಪೂರ್ತಿತಃ ಉಚ್ಯತೆ ಸರ್ವವೇದೋರುವಾದೈರಜಃ ಸ್ವಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈಃ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಇಲ್ಲಿ ಹೇಳ್ತಾರೆ, ಅಚ್ಯುತೋ ಯೋ ಗುಣೈಹಿ ನಿತ್ಯಮೇವ ಅಖಿಲೈಹಿ ಅಂತ. ಅವನಿಗೆ ಗುಣಗಳಿಂದ ಅಂದ್ರೆ ಎಲ್ಲ ಗುಣಗಳಿಂದಲೂ ಕೂಡ, ಗುಣಗಳು ಅಂದ್ರೆ ಪ್ರತಿಯೊಂದು, ಜ್ಞಾನ ಅನ್ನೋ ಒಂದು ಗುಣ, ಕಾರುಣ್ಯ ಅನ್ನುವಂತಹ ಗುಣ, ಶಕ್ತಿ ಅನ್ನೋದು, ಇವೆಲ್ಲವೂ ಕೂಡ ಅವನಲ್ಲಿ ಬೇರೆ ಬೇರೆ ಗುಣಗಳು ರೂಪದಲ್ಲಿ ಇರುವಂತಹವು. ಆ ಎಲ್ಲ ಗುಣಗಳಿಂದ ಅವನು ಎಂದೆಂದಿಗೂ ಅಚ್ಯುತ, ನಿತ್ಯ ಅಚ್ಯುತ. ಅವನಿಗೆ ಆ ಗುಣಗಳಿಂದ, ಯಾವುದೇ ರೀತಿಯ ಗುಣಗಳಿಂದ ಅವನಲ್ಲಿ ಚ್ಯುತಿ ಅನ್ನೋದು ಇಲ್ಲ. ಇನ್ನೊಂದು, ಪ್ರಚ್ಯುತೋ ಅಶೇಷ ದೋಷೈಹಿ ಸದಾ ಪೂರ್ತಿತಃ. ಅವನು ಪೂರ್ತಿಯಾಗಿ ಎಲ್ಲ ದೋಷಗಳಿಂದಲೂ ಚ್ಯುತನಾದವನು.
ಅವನಿಗೆ ಯಾವುದೇ ದೋಷಗಳ ಅಂಟು ಸೋಂಕು ಯಾವುದೂ ಇಲ್ಲ. ಅದರಿಂದ ಅವನು ಪ್ರಚ್ಯುತೋ ಶೇಷ ದೋಷೈ ಸದಾ ಪೂರ್ತಿತಃ, ಎಲ್ಲ ದೋಷಗಳಿಂದ ದೂರನಾದವನು. ಉಚ್ಯತೆ ಸರ್ವ ವೇದೋರುವಾದೈರಜಃ, ಸರ್ವ ವೇದ ಉರುವಾದೈಹಿ ಅಜಃ ಅಂತ. ಉಚ್ಯತೆ ಎಲ್ಲ ವೇದಗಳಿಂದ ಮತ್ತು ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯಗಳು ಅಂತ ಏನೇನಿದೆ ಅವೆಲ್ಲವುಗಳಿಂದ ಅವನು ಉಚ್ಯತೆ, ಅವನೇ ಹೇಳಲ್ಪಡುತ್ತಾನೆ. ಅಜಃ ಅಂತ ಇಲ್ಲೂ ಹೇಳ್ತಾರೆ. ಮತ್ತೆ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ, ಅವನು ಸರ್ವೇಶ್ವರ, ಆದ್ರಿಂದಲೇ ಅವನನ್ನ ಬ್ರಹ್ಮರುದ್ರಾದಿ ಎಲ್ಲರೂ ಕೂಡ ಅರ್ಚನೆ ಮಾಡ್ತಾರೆ, ಪೂಜಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದು, ಕೃಷ್ಣಾವತಾರ ಕಾಲದಲ್ಲಿ ಕೂಡ ನಾವು ನೋಡ್ತೀವಿ ಎಂತೆಂಥ ಸಂದರ್ಭಗಳು, ರಾಮಾವತಾರದಲ್ಲಿ ಬರುವಂತಹ ಸಂದರ್ಭಗಳು, ಅನೇಕ ಸಂದರ್ಭಗಳು ಬರುತ್ತೆ. ಎಷ್ಟು ಪರೀಕ್ಷೆ, ಅಗ್ನಿ ಪರೀಕ್ಷೆಯನ್ನ ರಾಮನಂತೆ ಎದುರಿಸಿದವನು ಇನ್ನೊಂದು ರೂಪವೂ ಇಲ್ಲ, ಇನ್ನೊಂದು ಹೆಸರು ಕೂಡ, ವ್ಯಕ್ತಿಯೂ ಕೂಡ ಇಲ್ಲ ಲೋಕದಲ್ಲಿ ಅಂತ ಹೇಳ್ಬೋದು. ಅವನು ಅಷ್ಟು ಸಮರ್ಥನಾಗಿದ್ರೂ ಕೂಡ ತನ್ನ ಸಾಮರ್ಥ್ಯದಿಂದ ಯಾವುದನ್ನು ಹತ್ತಿಕ್ಕದೆ, ಯಾವುದನ್ನ ಹೇಗೆ ಫೇಸ್ ಮಾಡಬೇಕೋ, ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕೋ ಧರ್ಮದ ದಾರಿಯಲ್ಲಿ ಅದೇ ರೀತಿಯಲ್ಲಿ ಉತ್ತರ ಕೊಟ್ಟು, ಚೆಕ್ಕು ಚೆದರದೆ, ತಾನು ಎಂದೆಂದಿಗೂ ಕದಲದೆ, ಯಾರಿಗೂ ತಲೆಬಾಗದೆ ದೃಢವಾಗಿ ನಿಂತಹ ಭಗವಂತನ ರೂಪ ಅದು. ಅವನು ಅಚ್ಯುತ ಅಂತ. ನಾವು ಎಲ್ಲ ಕಡೆ ನಾವು ಕೇಳ್ತೀವಿ, ಭಗವದ್ಗೀತೆಯಲ್ಲೂ ಕೂಡ ಅವನು ಅರ್ಜುನ ಅಚ್ಯುತ ಅಂತ ಅಡ್ರೆಸ್ ಮಾಡ್ತಾನೆ ಕೃಷ್ಣನಿಗೆ ಹೇಳುವಾಗ. ಅವನಿಗೆ ಯಾಕೆ ಅಂದ್ರೆ ಅರ್ಜುನಿಗೆ ಚ್ಯುತಿಯಾಗಿದೆ, ಅವನ ದೃಢ ಸಂಕಲ್ಪದಿಂದ ಅವನು ಜಾರಿದ್ದಾನೆ. ಅಂದ್ರೆ ಯುದ್ಧ ಮಾಡ್ಲೇಬೇಕು, ಯಾರ್ಯಾರಿದ್ದಾರೆ ಆ ಕುರುಗಳನ್ನೆಲ್ಲ ತಂದು ತೋರಿಸ್ಬಿಡು, ನೋಡ್ಬಿಡ್ತೀನಿ ಅವನ ಕೈ, ಅವ್ರನ್ನೆಲ್ಲ ಯಾರ್ಯಾರಿದ್ದಾರೆ ನಡಿ ಅಂತ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳೋಷ್ಟು ದಾರ್ಢ್ಯದಿಂದ ಬರ್ತಾನೆ ಯುದ್ಧ ಭೂಮಿಗೆ. ಕೃಷ್ಣ ಕರ್ಕೊಂಡು ಹೋಗಿ ಅವನ ತಾತಂದ್ರು, ಚಿಕ್ಕಪ್ಪ, ಅಣ್ಣ ತಮ್ಮಂದಿರು, ಮಕ್ಕಳು ಸಮಾನರು ಯಾರ್ಯಾರು ಎಲ್ಲರ ಮುಂದೆ ತಗೊಂಡೋಗಿ ನಿಲ್ಸಿದ್ರೆ ಅವನಿಗೆ ಕೈ ಕಾಲೆಲ್ಲ ನಡುಗಿ, ಬಿಲ್ಲೆಲ್ಲ ಕೈ ಜಾರಿ ಬಿದ್ದು, ಅವನಲ್ಲಿ ಆ ಸಂಕಲ್ಪದಿಂದ ಚ್ಯುತಿಯಾಗಿತ್ತು, ಆ ಧೈರ್ಯದಿಂದ ಚ್ಯುತಿಯಾಗಿತ್ತು. ಆ ಧೈರ್ಯವನ್ನ ಮತ್ತೆ ಅವನಲ್ಲಿ ದೃಢವಾಗಿ ಕೂಡಿಸಿ, ತನ್ನ ಸಂಕಲ್ಪ ಏನಿತ್ತು, ದ್ರೌಪದಿಗೆ ಏನು ವಾಗ್ದಾನವನ್ನ ಕೊಟ್ಟಿದ್ದ ಅದನ್ನು ಉಳಿಸ್ಕೊಂಡ. ಹಾಗೆ ಅರ್ಜುನನ ಮಾತು ಉಳಿಯುವಂತೆ ಮಾಡಿ, ಆ ಚ್ಯುತಿ ಇಲ್ಲದಂತೆ ಮಹಾಭಾರತ ಯುದ್ಧ ಪೂರ್ತಿಯಾಗಿ ಮುಗಿದು ಧರ್ಮ ಸಂಸ್ಥಾಪನೆಯನ್ನ, ಅಧರ್ಮಕ್ಕೆ ಚ್ಯುತಿಯಾಯಿತು, ಧರ್ಮಕ್ಕೆ ಗೆಲುವಾಯಿತು. ಹಾಗೆ ಧರ್ಮದ ಗೆಲುವಿಗಾಗಿ ಅವನು ಅಚ್ಯುತನಾಗಿ ದೃಢವಾಗಿ ನಿಲ್ತಾನೆ. ಆದ್ರಿಂದ ಅವನು ಅಚ್ಯುತ ಅಂತ ಹೇಳಿ ಇಲ್ಲಿಗೆ ವಿಷ್ಣು ಸಹಸ್ರನಾಮದಲ್ಲಿ 100 ನಾಮಗಳ ಚಿಂತನೆ ಮುಗಿಯತ್ತೆ. ಮುಂದಿನದ್ದು ವೃಷಾಕಪಿಹಿ ಅಂತ ಹೇಳಿ. ವೃಷ ಅಥವಾ ವರ್ಷಣ ಅಂತ ಅಂದ್ರೆ ಹೇಳಿ ಸುರಿಸುವಂಥದ್ದು. ಈ ವರ್ಷ ಅಂತಂದ್ರೆ ಗೊತ್ತು ನಮ್ಗೆ, ಮಳೆ ಬರೋದಕ್ಕೆ ವರ್ಷ ಅಂತಾರೆ. ಅಂದ್ರೆ ಧಾರಾಕಾರವಾಗಿ ಸುರಿಯೋದು ಅನ್ನೋದಕ್ಕೆ ವರ್ಷಣ ಅಂತ ಹೇಳ್ತಾರೆ. ಮತ್ತೆ ಅವನು ಅಕಪಿಹಿ ಅಂತ ಅಂದ್ರೆ ಭಗವಂತ ಒಂದು ಕಪಿಹಿ ಅಂತಾನು ಅರ್ಥ ಮಾಡ್ಕೋಬಹುದು, ಅಕಪಿಹಿ ಅಂತ. ವೃಷ ಕಪಿಹಿ ಅಂತ, ವೃಷ ಅಕಪಿಹಿ ಅಂತ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಕಪಿ ಅಂದ್ರೆ ಒಂದ್ ಕಡೆ ಇದ್ದಲ್ಲಿ ಇರ್ದಂಗೆ ಸಂಚರಿಸುವಂಥದ್ದು ಅಂತ ಹೇಳಿ, ಅದು ನಾವು ಕೋತಿ ಚೇಷ್ಟೆ ಅಂತ ಏನ್ ಹೇಳ್ತೀವಿ ಹಂಗೆ. ಒಂದ್ ಕಡೆ ಕೂತಿಲ್ದೆ ಏನೋ ಒಂದು ಕೆರೆಯೋದು, ಏನೋ ಒಂದು ಕಿತ್ತದು, ಏನೋ ಒಂದು ಮುರಿಯೋದು, ಇದನ್ನೆಲ್ಲ ಮಾಡಿದ್ರೆ ಕಪಿ ಚೇಷ್ಟೆ ಅಂತ ಹೇಳ್ತಾರಲ್ವಾ. ಹಂಗೆ ಒಂದೇ ಕಡೆ ದೃಢವಾಗಿ ನಿಲ್ಲಕ್ಕೆ ಆಗದೆ ಇರುವಂತಹದ್ದಕ್ಕೆ ಕಪಿ ಅಂತ ಹೇಳ್ತಾರೆ. ಅದು ಒಂದರ್ಥ. ಅದರಲ್ಲೂ ಕೂಡ ನಾವು ಭಗವಂತನ ಚಿಂತನೆಯನ್ನ ಮಾಡಬಹುದು. ಅಂದ್ರೆ ಕದಲದಂತೆ ಅವನ ಸಂಕಲ್ಪ, ನಿತ್ಯ ಸಂಕಲ್ಪ ಇಟ್ಕೊಂಡು ಭಕ್ತರು ಕೇಳಿದ್ದನ್ನೆಲ್ಲ ವರ್ಷತಿ, ಅವನು ಎಲ್ಲ ಭಕ್ತರು ಕೇಳಿದ್ದನ್ನೆಲ್ಲ ಸುರಿಸುತ್ತಾನೆ ಅನ್ನೋ ಅರ್ಥದಲ್ಲಿ ವೃಷ ಕಪಿಹಿ ಅಂತ. ಅಂದ್ರೆ ನಾನು ಭಕ್ತರು ಏನ್ ಕೇಳಿದ್ರು ಕೊಡ್ತೀನಿ ಅನ್ನೋ ಅವನ ಸಂಕಲ್ಪದಿಂದ ಯಾವತ್ತೂ ಚಲನೆ ಇಲ್ಲ, ಅವನು ಕದಲೋದಿಲ್ಲ. ಅಲ್ಲಿ ದೃಢವಾಗಿ, ಅಂದ್ರೆ ಆ ಕಂಪನ ಇಲ್ಲದೆ, ಚಲಿಸುವಿಕೆ ಇಲ್ಲದೆ ದೃಢವಾಗಿ ನಿಂತಿರ್ತಾನೆ. ಅದರಿಂದ ಅವನು ಅಕಪಿಹಿ ಅಂತ. ಅಂದ್ರೆ ಯಾವುದೇ ಚಲನೆ ಇಲ್ಲದೆ ದೃಢವಾಗಿ ನಿಂತ್ಕೊಳ್ಳೋನು, ಯಾರು ಏನ್ ಹೇಳಿದ್ರು ಕೇಳದೆ. ಕೇವಲ ಇಲ್ಲಿ ರಿಸರ್ವೇಶನ್ಗೆ ಬೆಲೆ ಇಲ್ಲ, ಇಲ್ಲಿ ಏನಿದ್ರು ಕೆಪಾಸಿಟಿ ಇರಬೇಕು, ಕ್ವಾಲಿಟಿ ಇರಬೇಕು ಅಂತಿದ್ರೆ ಮಾತ್ರ ಆ ಭಕ್ತರು ಅವರ ಕ್ವಾಲಿಟಿ ಮೇಲೆ ಅವರಿಗೆ ಅವನ ಭಗವಂತನ ಕೃಪಾದೃಷ್ಟಿ, ಕೃಪಾಧಾರೆ, ಕೃಪಾವರ್ಷ ಆಗುತ್ತೆ. ಆ ಅರ್ಥದಲ್ಲಿ ವೃಷಾ ಕಪಿಹಿ ಅಂತ ಅರ್ಥ.
ಇನ್ನೊಂದು ವೃಷ ಅಂದ್ರೆ ಧರ್ಮ ಅಂತ ಹೇಳಿ, ಅದರಲ್ಲಿ ಅವನು ಅಕಪಿಹಿ ಅಂದ್ರೆ ಧರ್ಮದ ಮಾರ್ಗದಲ್ಲಿ ದೃಢವಾಗಿ ನಿಂತರೆ ಒಮ್ಮೆ ಯಾರ ಮಾತಿಗೂ ಬಗ್ಗಿ ಅವನು ಧರ್ಮದ ದಾರಿಯಿಂದ ಎದೆಗುಂದಿ ಪಕ್ಕಕ್ಕೆ ಸರಿಯುವಂತಹ ಅಲ್ಲ, ಅಂತಹ ಶಕ್ತಿ ಅಲ್ಲ ಅದು. ರಾಮ ಅವತಾರದಲ್ಲೇ ನೋಡ್ತೀವಿ ಎಂತೆಂತಹ ಪರಿಸ್ಥಿತಿಗಳು ಬಂತು. ಇವನು ದಶರಥ ಹೇಳ್ತಾನೆ, ಅವನು ಕಾಡಿಗೆ ಹೋಗ್ಬೇಕು ಅಂತ ಎಲ್ಲ ತೀರ್ಮಾನ ಆಗಿರತ್ತೆ. ದಶರಥ ಅಳ್ತಾನೆ, ನನಗೆ ಈ ಒಳ್ಳೆ ಮಗ ಹುಟ್ಟಿದ್ದೇ ಕಷ್ಟ ಆಯ್ತಲ್ಲ, ನನ್ನಂಥ ತಂದೆಯನ್ನ ಹಿಡಿದು ಜೈಲ್ಗೆ ಹಾಕಿ ಇವನು ರಾಜ ಆಗಿದ್ದಿದ್ರೆ ನನ್ಗೆ ಎಷ್ಟೋ ಖುಷಿ ಆಗಿರ್ತಿತ್ತು. ಆದ್ರೆ ಇವನು ನಂಗೆ ಮಾಡೋದಿಲ್ವಲ್ಲ, ನನ್ನ ಮಾತು ಕೇಳ್ಕೊಂಡು ಕಾಡಿಗೆ ಹೋಗ್ತಿದ್ದಾನೆ ಅನ್ಯಾಯವಾಗಿ ಅಂತ ಹೇಳಿ ಸಂಕಟದಿಂದ ಒದ್ದಾಡ್ತಾನೆ ದಶರಥ. ಅಂದ್ರೆ ನಾನಾ ರೀತಿಯಲ್ಲಿ ಪ್ರಯತ್ನಗಳಾಗುತ್ತೆ. ದಶರಥ ಹೇಳ್ತಾನೆ, ಅಲ್ಲಿ ವಸಿಷ್ಠರು ಹೇಳ್ತಾರೆ, ಕೌಸಲ್ಯ ಹೇಳ್ತಾಳೆ, ಅಂದ್ರೆ ಏನೇನೋ ಒಂದೊಂದು ಕಾರಣ ಕೊಡ್ತಾಳೆ. ಕೌಸಲ್ಯ ಅಂತೂ ಲಾಜಿಕ್ಗಳೆಲ್ಲ ಮಾಡ್ತಾಳೆ. ನೋಡಪ್ಪ, ಮಾತೃದೇವೋ ಭವ ಅಂತ ಫಸ್ಟ್ ಹೇಳೋದು, ಆಮೇಲೆ ಪಿತೃದೇವೋ ಭವ ಅಂತ ಬರುತ್ತೆ. ವೇದದಲ್ಲಿ ಹೇಳಿದ್ದನ್ನ ನೀನು ಕೇಳಬೇಕು, ತಾಯಿಯ ಮಾತಿಗೆ ಮೊದಲು ಬೆಲೆ ಕೊಡಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ಹೋಗ್ಬೇಕಾಗಿಲ್ಲ ಕಾಡಿಗೆ ಅಂತ. ರಾಮ ಅದನ್ನ ಅಲ್ಲೇ ಖಂಡನೆ ಮಾಡ್ತೇನೆ. ಅಮ್ಮ, ಮೊದಲು ನೀನು ಹೇಳಿದ್ದಿದ್ರೆ ಆ ಮಾತಿಗೆ ನಾನು ಫಸ್ಟ್ ನಿನ್ಗೆ ಬೆಲೆ ಕೊಡ್ತಿದ್ದೆ, ಆದ್ರೆ ಅಪ್ಪ ಆಲ್ರೆಡಿ ಹೇಳಿ ಆಗೋಗಿದೆ, ಹಾಗಾಗಿ ಅವ್ರ ಮಾತು ಕೇಳಿ ಆಮೇಲೆ ನಿನ್ನ ಮಾತು ಕೇಳ್ತೀನಿ ನಾನು ಅಂತ ಹೇಳ್ತಾನೆ. ಹಿಂಗೆ ಯಾರ್ಯಾರು ಅದನ್ನ ಅವನ ನಿಶ್ಚಯದಿಂದ ತಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಅವನು ಒಂದು ಚೂರು ಬದಲಾಗಲ್ಲ. ಆಮೇಲೆ ಭರತ ಬರ್ತಾನೆ, ಕಣ್ಣೀರ್ ಹಾಕ್ತಾನೆ, ಕಾಲಿಗೆ ಬಿದ್ದು ಹೊರಲಾಡ್ತಾನೆ, ಬರಲ್ಲ. ಅವನ ನಿರ್ಧಾರ ಒಮ್ಮೆ ಆದ್ರೆ ಮುಗಿತು. ಅಲ್ಲಿ ಸೇರಿದ್ದಾರೆ ಜನಕಾದಿ ರಾಜರ ಮಹಾರಾಜರು ಕೂಡ ಅವರ ಆ ನಿರ್ಣಯ ಕೊಡ್ಬೇಕಾಗಿರುತ್ತೆ. ಅವಾಗ ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬ ಮನುಷ್ಯನಾಗಿ, ಸಾಮಾನ್ಯ ಮನುಷ್ಯನಾಗಿ ಭರತನ ಪರಿಸ್ಥಿತಿಯನ್ನು ನೋಡಿದ್ರೆ, ನಾನು ಭರತ ಹೇಳ್ದಂಗೆ ರಾಮ ಬರಬೇಕಾಗಿದ್ದು ಹೌದು. ಭರತನಿಗೆ ಆಲ್ರೆಡಿ ರಾಜ್ಯ ಸಿಕ್ಕಾಗಿದೆ, ಅವನ್ ರಾಜ ಆದ್ಮೇಲೆ ಅವ್ನು ಯಾರಿಗ್ ಬೇಕಾದ್ರೆ ಕೊಡ್ಬೋದು, ಅವ್ನು ನಿನಗ್ ಕೊಡ್ತಾ ಇದ್ದಾನೆ, ಅವನ ಖುಷಿಯಿಂದ ನೀನ್ ತಗೊಳ್ಳೋದ್ರಲ್ಲಿ ಏನ್ ದೋಷ ಇಲ್ಲ, ನಿಮ್ಮಪ್ಪನ ಮಾತನ್ನ ಮುರಿದಂಗೆ ಏನಾಗಲ್ಲ ಅಂತ ಎಲ್ಲ ಹೇಳ್ತಾರೆ. ಆದ್ರೂ ಕೂಡ ಅವನು ರಾಮ ಆ ಮಾತನ್ನ ಕೇಳಲ್ಲ. ದೃಢವಾಗಿ ತನ್ನ ಧರ್ಮದ ದಾರಿಯಲ್ಲಿ, ವೃಷ ಅಂದ್ರೆ ಧರ್ಮದ ದಾರಿಯಲ್ಲಿ, ಅಕಪಿಹಿ ಅಂದ್ರೆ ಸ್ವಲ್ಪವೂ ಕದಲದಂತೆ ದೃಢವಾಗಿ ನಿಲ್ತಾನೆ. ಇನ್ನೂ ಅನೇಕ ಸಂದರ್ಭಗಳಿದೆ. ಸೀತೆಯ ಒಂದು ಅಗ್ನಿ ಪ್ರವೇಶದ ಸಂದರ್ಭ ಬರುತ್ತೆ, ಎಲ್ಲರೂ ಬೈಕೋತಾರೆ. ಸೀತೆಗೋಸ್ಕರ ಅಷ್ಟು ಕಷ್ಟಪಟ್ಟು ಕಾಡು ಅಲ್ದು ಅತ್ತು ಕರೆದು ಒದ್ದಾಡಿ ರಾವಣನ ಕೊಂದು ಅಷ್ಟು ಕಪಿಗಳ ಪ್ರಾಣವನ್ನು ಎಲ್ಲ ಅಲ್ಲಿ ಪಣಕ್ಕಿಟ್ಟು ಹೋರಾಡಿ ಕರ್ಕೊಂಬಂದ್ರೆ ಅಗ್ನಿ ಪ್ರವೇಶ ಮಾಡುವಂತನಲ್ಲ ಅಂತ. ಆದ್ರೆ ಅವನು ದೃಢವಾಗಿ ನಿಂತಿದ್ದ. ರಾಮನಿಗೆ ಗೊತ್ತಿತ್ತು, ಈ ಲೋಕ ಮತ್ತು ಲೋಕದ ಜನ ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ನಮ್ಮಲ್ಲಿ ದೋಷ ಹುಡುಕೋಕೆ ಅಂತಲೇ ಇರ್ತಾರೆ, ಅವರು ಹಿಂದೆಂದಿಗೂ ನಮ್ಮಲ್ಲಿ ದೋಷವನ್ನ ಹುಡುಕ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಅವನು ಆಂಟಿಸಿಪೇಟರಿ ಬೇಲ್ ಅಂತಾರಲ್ಲ, ಆ ರೀತಿಯಲ್ಲಿ ಅಲ್ಲೇ ಎಲ್ಲ ಕಪಿಗಳ ಎದುರಿಗೆ, ಎಲ್ಲ ರಾಕ್ಷಸರ ಎಲ್ಲರ ಎದುರಿಗೆ, ಋಷಿ ಮುನಿಗಳ ಎದುರಿಗೆ ಸೀತೆಗೆ ಅಗ್ನಿ ಪ್ರವೇಶ ಆಗ್ಬೇಕು ಅಂತ ಹೇಳಿ ಅಲ್ಲೇ ಒಮ್ಮೆ ಪವಿತ್ರಳು ಸೀತೆ, ಯಾವ ದೋಷವೂ ಇಲ್ಲ, 1 ವರ್ಷ ರಾವಣನ ಹತ್ರ ಇದ್ರೂ ಕೂಡ ಅವಳಲ್ಲಿ ಯಾವುದೇ ದೋಷ ಉಂಟಾಗಿಲ್ಲ ಅಂತ ಒಮ್ಮೆ ಅಲ್ಲಿ ಅನೌನ್ಸ್ ಮಾಡಿ ಎಲ್ಲರೆದುರಿಗೆ ಪ್ರೂಫ್, ಅಗ್ನಿ ಪ್ರವೇಶದಂಥ ಪರೀಕ್ಷೆಯಿಂದ ಪ್ರೂಫ್ ಎಲ್ಲ ಇಟ್ಕೊಂಡು ಬಂದ್ರು ಕೂಡ ಆ ಅಯೋಧ್ಯೆಯ ಜನ ಮಾತಾಡಿದ್ರು, ಬಾಯಿಗೆ ಬಂದಂಗೆ ಮಾತಾಡಿದ್ರು. ಇಲ್ಲಿ ಸಂದರ್ಭ ಬಂತು ಅಂತ ಇಲ್ಲಿ ಒಂದು ವಿಷಯವನ್ನ ಕ್ಲಾರಿಫಿಕೇಶನ್ ಕೊಟ್ಕೊಂಡು ಮುಂದೆ ಹೋಗ್ಬಿಡೋಣ. ರಾಮನ ಬಗ್ಗೆ ತುಂಬಾ ಒಂದು ಅಪವಾದ ಇದೆ. ಅಂದ್ರೆ ಏನಂದ್ರೆ, ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ಕಾಡಿಗೆ ಕಳಿಸ್ಬಿಟ್ಟ, ಅವನಿಗೆ ಹೆಂಡತಿ ಮೇಲೇನೆ ಅನುಮಾನ ಬಂತು, ಪ್ರಜೆಗಳ ಮಾತೆ ಹೆಚ್ಚಾಯ್ತು, ಅವನಿಗೆ ತುಂಬು ಗರ್ಭಿಣಿಯನ್ನ ಕಾಡಿಗೆ ಕಳಿಸಿದ, ಅವನ ಮನುಷ್ಯನ, ಬೇರೆ ಯಾರಾದ್ರೂ ಲೋಕದಲ್ಲಿ ಹಂಗೆಲ್ಲ ಮಾಡ್ತಾ ಇದ್ರ ಅಂತ ಕೇಳ್ತಾರೆ ಜನ. ಅದಕ್ಕೆ ಒಂದು ಉತ್ತರ ರಾಮಾಯಣದಲ್ಲೇ ಇದೆ. ಅಂದ್ರೆ ಅವನು ಧರ್ಮದ ದಾರಿ ಎಂಥದ್ದು ಅಂತ ಅದನ್ನ ವಿವರಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂದರ್ಭವನ್ನ ನೋಡ್ಕೊಂಡು ನಾವು ಮುಂದೆ ಹೋಗೋಣ. ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ 43, 44, 45 ಮತ್ತು 46ನೇ ಸರ್ಗದಲ್ಲಿ ಅಂದ್ರೆ ಅಧ್ಯಾಯದಲ್ಲಿ ಈ ಸಂದರ್ಭವನ್ನ ಸ್ಪಷ್ಟವಾಗಿ ವಿವರಿಸ್ತಾರೆ. ವಾಲ್ಮೀಕಿಗಳ ಮಾತಲ್ಲೇ ಅದನ್ನ ನೋಡ್ಬೇಕು.
ಅಂದ್ರೆ ರಾಮ ಖಂಡಿತವಾಗಿ ಯಾವುದೋ ಅಗಸನ ಮಾತನ್ನು ಕೇಳಿ ಅತ್ಯಂತ ಪ್ರಿಯಳಾದ ತುಂಬು ಗರ್ಭಿಣಿ ಸೀತೆಯನ್ನ ಕಾಡಿಗೆ ಕಳಿಸುವಷ್ಟು ಕ್ರೂರ ಆಗಿರ್ಲಿಲ್ಲ. ಸೀತೆಯ ಚಾರಿತ್ರ್ಯ ಬಗ್ಗೆ ಕೇವಲ ಅಗಸ ಅಲ್ಲ, ಬದಲಿಗೆ ಇಡೀ ರಾಜ್ಯದ ಬಹಳ ಜನ, ಅಂದ್ರೆ ನಮ್ಮ ಈಗಿನ ಬುದ್ಧಿಜೀವಿಗಳೆಲ್ಲ ಇದಾರಲ್ಲ, ರಾಮ ನಿಜವಾಗ್ಲೂ ಇದ್ನ, ಅವನಿಗೊಂದು ದೇವಸ್ಥಾನ ಯಾಕೆ ಬೇಕು, ಆಸ್ಪತ್ರೆ ಕಟ್ಸಿದ್ರಾಗಲ್ವಾ ಅಂತೆಲ್ಲ ಪ್ರಶ್ನೆ ಕೇಳ್ತಾರಲ್ವಾ, ಅವರೆಲ್ಲ ಆ ಕಾಲದಲ್ಲಿ ಅಂದ್ರೆ ಅವರ ಪೂರ್ವಜರು ತುಂಬಾ ಅಸಹ್ಯವಾಗಿ ರಾಮನಿಗೆ ಸೀತೆ ಮೇಲೆ ಅದೇನು ಮೋಹವೋ, ರಾವಣ ಬಲಾತ್ಕಾರವಾಗಿ ತೊಡೆ ಮೇಲೆ ಕೂಡ್ಸ್ಕೊಂಡು ಕರ್ಕೊಂಡು ಹೋಗಿದ್ರು, 1 ವರ್ಷ ಅಲ್ಲೇ ರಾಕ್ಷಸರ ಮಧ್ಯೆ ಇದ್ರು, ಆ ಶೀಲಗೆಟ್ಟವಳನ್ನ ನಿಂದಿಸದೆ ಜೊತೆಗೆ ಇಟ್ಕೊಂಡಿದ್ದಾನೆ. ನಾಳೆ ನಮ್ಮ ಹೆಂಗಸರು ಕೂಡ ಪರಪುರುಷರೊಡನೆ ಇದ್ದು ಬಂದ್ರೆ ನಾವು ಇಟ್ಕೊಳ್ಬೇಕಾಗತ್ತೆ, ರಾಮ ಸ್ವೀಕರಿಸ್ದಂಗೆ ನಾವು ಮಾಡ್ಬೇಕಾಗತ್ತೆ, ನಮ್ಮನೆ ಹಾಳಾಗಲ್ವಾ, ರಾಜ ಕೆಟ್ರೆ ಲೋಕವೂ ಕೆಡುತ್ತೆ, ರಾಜ್ಯ ಕೆಡುತ್ತೆ ಅಂತ ಬಾಯಿಗೆ ಬಂದಂತೆ ಬೀದಿ ಬೀದಿಗಳಲ್ಲಿ, ಗಲ್ಲಿ ಚೌಕಗಳಲ್ಲಿ, ಈ ನಾವು ಹೋಟೆಲ್ಲು, ಬಾರು, ಈ ಬಿಡಿ ಸಿಗರೇಟ್ ಸೇದುವಂತ ಜಾಗಗಳು ಅಂತ ಈಗೇನು ಹೇಳ್ತೀವಲ್ಲ, ಆ ಥರ ಎಲ್ಲ ಜಾಗಗಳಲ್ಲಿ ಬಾಯಿಗೆ ಬಂದಂತೆ ಜನ ಮಾತಾಡ್ತಾ ಇರ್ತಾರೆ. ಇದನ್ನ ಸ್ಪಷ್ಟವಾಗಿ ವಾಲ್ಮೀಕಿಗಳು ಬರೆದಿಟ್ಟಿದ್ದಾರೆ. ಇದನ್ನ ಗೂಢಚಾರರಿಂದ ತಿಳಿದಂತಹ ರಾಮ ತುಂಬಾ ದುಃಖ ಆಗತ್ತೆ ಅವನಿಗೆ. ಅಲ್ಲ, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡದೆ, ಈ ರೀತಿ ಮಾತು ಬರ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಅಗ್ನಿ ಪ್ರವೇಶವನ್ನು ಮಾಡಿಸಿಕೊಂಡು ಋಷಿಗಳ ಸಾಕ್ಷಿಯೆಲ್ಲ ಇಟ್ಕೊಂಡು ಬಂದೆ, ಆದ್ರೂ ಈ ಮಾತು ಕೇಳೋಂತ ಆಯ್ತಲ್ಲ ಅಂತ ಹೇಳಿ ತುಂಬಾ ಚಿಂತೆ ಆಗತ್ತೆ, ಸಂಕಟ ಆಗತ್ತೆ. ಕೊನೆಗೆ ತಮ್ಮಂದ್ರ ಜೊತೆ, ಮಂತ್ರಿಗಳ ಜೊತೆ ಕೂತ್ಕೊಂಡು ಚರ್ಚಿಸ್ತಾನೆ. ಇದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ರಾಮಾಯಣದಲ್ಲಿ ಸ್ಪಷ್ಟವಾಗಿ ಇದೆ. ಯಾರಿಗಾರು ಬೇಕಂದ್ರೆ ನಾನು ಮೇಲೆ ಉಲ್ಲೇಖ ಮಾಡಿರುವಂತಹ ಅಧ್ಯಾಯಗಳನ್ನ ನೋಡಬಹುದು. ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ. ಸೀತೆಯನ್ನ ದೂರದ ತಮಸಾ ನದಿ ತೀರದಲ್ಲಿ ವಾಲ್ಮೀಕಿಗಳ ಆಶ್ರಮ ಇರುತ್ತೆ, ಅದು ಕಾಡಿನಲ್ಲೇ ಇರುವಂತಹದ್ದು. ತೋರಿಕೆಗೆ ಅಂದ್ರೆ ನೋಡೋರ್ಗೆ ದೂರದಲ್ಲಿ ಎಲ್ಲೋ ಕಾಡಲ್ಲಿ ಬಿಟ್ಟು ಬಂದ ಅಂತ ಹೇಳಿ ಅನಿಸ್ಬೇಕು. ಆ ರೀತಿಯಾಗಿ ಕಾಡಿಗೆ ಕಳಿಸ್ದಂಗೆ ಮಾಡಿ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ. ಕೊನೆಗೆ ಲಕ್ಷ್ಮಣ ಅವನ ಸಾರಥಿ ಸುಮಂತ್ರನ ಮೂಲಕ ಸೀತೆಯನ್ನು ಕಾಡಿಗಟ್ಟಿದ ವಿಷಯವನ್ನ ಎಲ್ಲರಿಗೂ ತಿಳಿ ಹೋಗಿ ಮಾಡ್ತಾನೆ. ಅಂದ್ರೆ ಕರ್ಕೊಂಡು ಹೋಗಿ ಅಲ್ಲಿ ಆಶ್ರಮದ ಅಂದ್ರೆ ಸ್ವಲ್ಪ ದೂರ ನಡೆದ್ರೆ ಅಥವಾ ಯಾರ್ಯಾರೋ ಗುರುಕುಲ ವಾಸಿಗಳು ಅಲ್ಲಿ ಓಡಾಡಿದ್ರೆ ಕಾಣಬೇಕು ಸೀತೆ, ಆ ರೀತಿಯಲ್ಲಿಯಾಗಿ ಒಂದು ಸೇಫ್ ಡಿಸ್ಟೆನ್ಸ್ ಅನ್ನೋಂಗೆ ಅಲ್ಲಿ ಬಿಟ್ಟು ಬರ್ತಾರೆ. ಅದು ಅಲ್ಲದೆ ಸೀತೆ ಕೂಡ ಹೆರಿಗೆ ಸಮಯದಲ್ಲಿ ಪ್ರಶಾಂತವಾಗಿ ಒಂದು ಋಷಿ ಆಶ್ರಮದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗಾಗಿ ಜನಾಪವಾದ ಪರಿಹಾರಕ್ಕೆ ಮತ್ತೆ ಸೀತೆಗೆ ಅವಳ ಬಯಕೆಗೆ ತಕ್ಕಂತೆ ಮತ್ತೆ ತನಗೆ ತನ್ನ ಮನೆಯವರಿಗೆ ಎಷ್ಟೇ ದುಃಖ ಆದರೂ ಕೂಡ ಧರ್ಮ ಮೊದಲು, ರಾಜಧರ್ಮ, ನಾನು ರಾಜ ಆದ್ಮೇಲೆ ನನ್ನ ಇಂಡಿವಿಜುವಲ್ ಸುಖದಕ್ಕಿಂತ ಅಂದ್ರೆ ಪರ್ಸನಲ್ ವೈಯಕ್ತಿಕ ಧರ್ಮಕ್ಕಿಂತ, ವ್ಯಷ್ಟಿ ಧರ್ಮಕ್ಕಿಂತ ಸಮಷ್ಟಿ ಧರ್ಮವೇ ಮುಖ್ಯ, ರಾಜಧರ್ಮ ಎಲ್ಲದಕ್ಕಿಂತ ಮಿಗಿಲಾದದ್ದು, ನನ್ನ ಒಂದು ನಿರ್ಣಯದಿಂದ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಅಲ್ಲಿ ಉದ್ದೇಶ ಏನಿತ್ತು ಅಂದ್ರೆ ವಾಲ್ಮೀಕಿ ಋಷಿಗಳು ಆ ಕಾಲದಲ್ಲಿ ದೊಡ್ಡ ಋಷಿಗಳು ಅಂತ ಜನರ ಗೌರವ ಆಧಾರಿಗಳಿಗೆ ಪಾತ್ರರಾಗಿರ್ತಾರೆ. ಮತ್ತೆ ವಾಲ್ಮೀಕಿಯಿಂದಲೇ ಸೀತೆಯ ಪಾವಿತ್ರ್ಯದ ಬಗ್ಗೆ ಪ್ರಜೆಗಳಿಗೆ ತಿಳಿದು ಅವರಿಗೆ ಪಶ್ಚಾತ್ತಾಪ ಆಗಿ ಸೀತೆಗೆ ಅವರೆಲ್ಲರೂ ಕ್ಷಮೆ ಕೇಳಿ ಸೀತೆಗೆ ತನ್ನ ಗೌರವ ಆಧಾರಗಳು ಸಿಗಲಿ ಅನ್ನೋ ಕಾರಣಕ್ಕೆ ಈ ಕಠಿಣ ನಿರ್ಧಾರ ತಗೊಳ್ತಾನೆ. ಮೊದಲೇ ಸೀತೆಗೆ ಅಗ್ನಿ ಪರೀಕ್ಷೆ ಆಗಿದ್ರು ಕೂಡ ಜನ ಅದನ್ನ ಹೀಗೆಲ್ಲ ಮಾತಾಡಿದ್ರಲ್ಲ, ಅಂದ್ರೆ ಇದು ಅಗ್ನಿ ಪ್ರವೇಶನೂ ಏನಿಲ್ಲ, ಸುಮ್ಮನೆ ಆನೆ ಬಂದಿದ್ದು ಇಲ್ಲ, ಹೋದಿದ್ದು ಇಲ್ಲ, ಸುಮ್ಮನೆ ಇದೆಲ್ಲ ಕಥೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಾ ಇದ್ರು. ಹಾಗಾಗಿ ಆ ನಿರ್ಧಾರವನ್ನು ತಗೊಂಡ. ಅಂದ್ರೆ ಇಲ್ಲಿ ರಾಮನಿಗೆ ಯಾವ ದಾರಿ ಉಳಿದಿತ್ತು? ಈಗ ಇಷ್ಟೆಲ್ಲ ಅಪವಾದ ಬಂತು, ಒಂದು ಚಕ್ರವರ್ತಿ ಸಾಮ್ರಾಜ್ಯ, ಅಲ್ಲಿ ಮಹಾರಾಣಿಗೆ ಈ ರೀತಿ ಅಪವಾದ ಬಂದಿದೆ. ಅವನಿಗೆ ಪರ್ಸನಲ್ ಆಗಿ ಗೊತ್ತು ಸೀತೆ ಯಾವುದೇ ದೋಷ ಇಲ್ಲ, ಅವಳು ಪವಿತ್ರಳಾಗಿದ್ದಾಳೆ, ತನ್ನನ್ನು ಬಿಟ್ಟು ಇನ್ಯಾರನ್ನು ಎಂದಿಗೂ ನೋಡಿದವಳಲ್ಲ ಅನ್ನೋದು ಅವನಿಗೆ ದೃಢವಾಗಿ ಗೊತ್ತಿದೆ. ಹಾಗಾಗಿ ಅದನ್ನ ಸೀತೆಯ ಅಪವಾದ ಹೋಗಕ್ಕೆ ಏನೇನ್ ಮಾಡ್ಬೇಕಾಗಿತ್ತು? ಇಲ್ಲಿ ಅವನಿಗೆ ಉಳಿದಿದ್ದ ದಾರಿಗಳೇನು? ಮೊದಲೇ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದ ಸೀತೆಗೆ ಆದರೂ ಕೂಡ ಅದನ್ನು ನಂಬದೆ ಸೀತೆ ಮೇಲೆ ಜನ ಸುಳ್ಳು ಅಪವಾದ ಹೊರಿಸಿದಾಗ ರಾಮನಿಗೆ ಎಷ್ಟು ದಾರಿ ಉಳಿದಿತ್ತು? ಒಂದೋ ಈ ತರ ಅಪವಾದಗಳನ್ನ, ತಲೆಬುಡ ಇಲ್ಲದೆ ಅಪವಾದಗಳನ್ನ ಹೊರಿಸುವಂತಹ ಪ್ರಜೆಗಳನ್ನ ಮಾತನ್ನ ಸೈನ್ಯ ಬಲದಿಂದ ಹತ್ತಿಕ್ಕಿ ಸೀತೆಯೊಂದಿಗೆ ರಾಜ್ಯ ಆಳ್ಕೊಂಡು ನೆಮ್ಮದಿಯಾಗಿ ಇದ್ದು ಬಿಡುವುದು. ಇಲ್ಲ,
ರಾಜ್ಯ ತ್ಯಾಗ ಮಾಡಿ ಸೀತೆಯ ಜೊತೆಗೆ ನೀವು ಸವಾಸನೆ ಬೇಡ, ನೀನು ಬೇಡ, ನಿಮ್ಮ ರಾಜ್ಯನೇ ಬೇಡ ಅಂತಂತಂದ್ಬಿಟ್ಟು ಮತ್ತೆ ಕಾಡಿಗೋ ಎಲ್ಲಿಗೋ ಹೊಟ್ಟೋಗೋದು, ತನ್ನ ಹೆಂಡತಿ ಜೊತೆ ತಾನು ಆರಾಮಾಗಿರ್ತೀನಿ ಅಂತ. ಇದು ಎರಡೇ ರೀತಿಯಲ್ಲಿ ಏನೇ ಮಾಡಿದ್ರು ಕೂಡ ಸೀತೆಯ ಅಪವಾದ ತೊಲಗಲ್ಲ. ಮೊದಲಿಗೆ ಮೊದಲ ದಾರಿಯಲ್ಲಿ ಕೂಡ ಅಥವಾ ಎರಡನೇ ದಾರಿಯಲ್ಲೂ ಕೂಡ ಆಗೋದೇನು ನೋಡಿದ್ಯಾ, ಪ್ರಜೆಗಳನ್ನ ಲೆಕ್ಕಕ್ಕೆ ಇಲ್ಲದೆ ಅವನ್ನ ದಬ್ಬಾಳಿಕೆ ಮಾಡಿಬಿಟ್ಟು ತನ್ನ ಪಾಡಿಗೆ ತಾನಿದ್ದಾನೆ, ಪ್ರಜೆಗಳ ಮಾತಿಗೆ ಬೆಲೆ ಇಲ್ಲ ಅನ್ನೋ ಮಾತಾಗತ್ತೆ. ಆ ದಾರಿಯಿಂದಲೂ ಸೀತೆಯ ಮೇಲಿನ ಅಪವಾದ ಹೋಗಲ್ಲ. ಅಥವಾ ರಾಜ್ಯವನ್ನೇ ಬಿಟ್ಟು ಹೊಟ್ಟೋಗ್ತೀನಿ ಅಂದ್ರೆ ನೋಡಿದ್ಯಾ, ಆ ಶೀಲಗೆಟ್ಟವಳ ಮೇಲಿನ ಮೋಹದಿಂದ ರಾಜ್ಯ ತ್ಯಾಗ ಮಾಡಿ ಕರ್ತವ್ಯ ಭ್ರಷ್ಟನಾದ ಅಂತ ತನಗೂ ತನ್ನ ವಂಶಕ್ಕೂ ಅಪವಾದ ಬರುತ್ತೆ. ಅದರಿಂದ ಕೂಡ ಸೀತೆಯ ಅಪವಾದ ಹೋಗಲ್ಲ. ಅಲ್ಲಿ ಒಂದು ಸೀತೆಯ ಅಪವಾದ ತೊಲಗಬೇಕು, ಪ್ರಜೆಗಳಿಗೆ ಪಶ್ಚಾತ್ತಾಪ ಆಗಬೇಕು ಅಂಥ ಒಂದು ಮೂರನೆಯ ನಿರ್ಧಾರ ತಗೊಂಡ. ಈಗ ಹೇಳಿ, ಅಂದ್ರೆ ಯಾರ್ಯಾರು ರಾಮನಿಗೆ ಬೈತಾರೆ ಸೀತೆಯನ್ನ ತ್ಯಾಗ ಮಾಡಿದ ಅಂತ ಹೇಳಿ, ಅವನು ಪತ್ನಿಯ ಅಪವಾದವನ್ನ ಪರಿಹಾರ ಮಾಡಕ್ಕೋಸ್ಕರ ಜನರ ಮಾತಿಗೆ ಬೆಲೆ ಕೊಟ್ಟು ತನ್ನ ಸ್ವಂತ ಕಷ್ಟವನ್ನ ತನ್ನ ಸುಖವನ್ನ ಬಲಿ ಕೊಟ್ಟ ರಾಮ ಗ್ರೇಟ್ ಆಗ್ತಾನೋ, ಅಥವಾ ಒಂದು ಹೆಣ್ಣಿನ ಅಸಹಾಯಕತೆಯನ್ನ ತಿಳಿಯುವಂತ ಪ್ರಯತ್ನವನ್ನೇ ಮಾಡದೆ ಅವಳು ಏನೇನು ಪರಿಸ್ಥಿತಿ ಇರ್ಬೋದು, ಏನೇನು ಕಷ್ಟಪಟ್ಟಿರ್ಬೋದು, ಮಹಾರಾಣಿಯಾಗಿದ್ದವಳು ಕಾಡಲ್ಲಿ ರಾಕ್ಷಸರ ಮಧ್ಯೆ, ಈ ಯಾವುದೇ ಯೋಚನೆ ಮಾಡದೆ ಬಾಯಿಗೆ ಬಂದಂಗೆ ತಮ್ಮ ನಾಲಿಗೆಯ, ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾಲಿಗೆಯ ತೆವಲನ್ನ ತೀರಿಸ್ಕೊಳ್ಳುವಂತಹ ಜನಗಳು ಶ್ರೇಷ್ಠನ. ಅವ್ರು ಮಾಡಿದ್ದು ಕರೆಕ್ಟಾ ಅಥವಾ ರಾಮ ಮಾಡಿದ್ದು ಕರೆಕ್ಟಾ? ಹಾಗಾಗಿ ವೃಷ ಅಕಪಿ, ಧರ್ಮ ಮಾರ್ಗದಲ್ಲಿ ಎಂಥೆಂಥ ಪರಿಸ್ಥಿತಿಯಲ್ಲೂ ವಿಚಲಿತನಾಗದೆ ನಿಲ್ಲುವಂತಹ ರಾಮ ನನಗೆ ಮಾರ್ಗದರ್ಶಕ ಆಗಬೇಕೋ, ದಾರಿದೀಪ ಆಗಬೇಕೋ, ಅಥವಾ ಒಂದು ಹೆಣ್ಣಿನ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನೇ ಮಾಡದೆ ತಮ್ಮ ನಾಲಿಗೆಯ ತೆವಲನ್ನ ತೀರಿಸಿಕೊಳ್ಳುವಂತಹ ಪ್ರಜೆಗಳ ಮಾತಿಗೆ ನಾವು ಬೆಲೆ ಕೊಡ್ಬೇಕಾ ಅಂತ ತೀರ್ಮಾನ ಮಾಡೋದು ಹೆಚ್ಚಿನ ಕಷ್ಟವಾದಂತಹ ವಿಷಯ ಅಲ್ಲ. ಅಂದ್ರೆ ಈ ವಿಷ್ಣು ಸಹಸ್ರನಾಮ ಚಿಂತನೆಯ ಮಧ್ಯದಲ್ಲಿ ರಾಮನ ಬಗ್ಗೆ ಯಾರಿಗೋ ಒಂದಷ್ಟು ಅಕಸ್ಮಾತ್ ತಪ್ಪು ತಿಳುವಳಿಕೆ ಇದ್ರೆ ಅವರಿಗೆ ಈ ಮೂಲಕ ಆ ತಪ್ಪು ತಿಳುವಳಿಕೆ ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡಿದೆ ಅಂತ ಅನ್ಸುತ್ತೆ. ಹೆಚ್ಚಿನ ವಿವರ ಬೇಕಾದ್ರೆ ನನಗೂ ಕಾಲ್ ಮಾಡ್ಬೋದು. ರಾಮಾಯಣ ವಿವರಣೆ ಸಮೇತ, ಅರ್ಥ ಸಮೇತ ಮೂಲ ಪಾಠ PDF ಅಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಬುಕ್ ಅಂಗಡಿಗಳಲ್ಲಿ ಹೋದ್ರಂತೂ ಖಂಡಿತವಾಗಿ ಸಿಗುತ್ತೆ. ಗೀತಾ ಪ್ರೆಸ್ ಗೋರಖ್ಪುರ್ ಅವರದ್ದು ವಿವರವಾಗಿ ಮೂಲ ಪಾಠ ವ್ಯಾಖ್ಯಾನ ಎಲ್ಲ ಸಿಗುತ್ತೆ, ಅಲ್ಲಿ ಓದ್ಬೋದು. ಯಾರು ಕೂಡ ಯಾವುದೇ ಒಂದು ವಸ್ತು ವಿಷಯದ ಬಗ್ಗೆ ಅವರಿವ್ರ ಮಾತನ್ನು ಕೇಳಿ ಒಂದು ತೀರ್ಮಾನ ತಗೊಳ್ಳೋದಕ್ಕಿಂತ ತಮ್ಮ ಸ್ವಂತ ಅಧ್ಯಯನದಿಂದ, ಚಿಂತನೆಯಿಂದ ಒಂದು ನಿರ್ಧಾರ ತಗೊಳ್ಳೋದು ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಭಗವಂತನ, ರಾಮನ ಮತ್ತು ಮಾತೆ ಸೀತೆಯ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳು, ಅಂದ್ರೆ ವಾಲ್ಮೀಕಿ ಮಹರ್ಷಿಯ ದೃಷ್ಟಿಯಲ್ಲಿ ಇರುವಂತಹ ವಿಷಯವನ್ನ ಹೇಳ್ತಾ, ಆ ಯೋಚನೆ ಮಾಡ್ತಾ ಇಲ್ಲಿಗೆ ವಿಷ್ಣು ಸಹಸ್ರನಾಮದ 101 ನಾಮಗಳ ಜೊತೆಗೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಅಮೇಯ ಆತ್ಮ ಸರ್ವಯೋಗ ವಿನಿಶ್ಚಿತಃ ಈ ಎಲ್ಲ ನಾಮಗಳನ್ನ, ಮುಂದಿನ ನಾಮಗಳ ಚಿಂತನೆಯನ್ನ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಅಭಿವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.